ಅವತ್ತು ಮೆಸೇಜ್ಗೆ ಆಗಮಿಸಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯೋಣ. ಎಲ್ಲರೂ ಹಾಲೆಲೂಯಾ ಹಾಲೆಲೂಯಾ. ಸ್ವಾಮಿ ನಮ್ಮ ನೀವು ಅಲ್ಲೆಲ್ಲ ಹೇಳಿದ್ರೆ ಮಾತ್ರ ನಿಮಗೆ ಬಿರಿಯಾನಿ ಊಟ ಇದೆ. ಎಲ್ಲಿದ್ದೇವರಿಗೆ 1 2 3 ಹೇಳ್ತೀನಿ. ಅವರಿಗೆ ಪರಿಶುದ್ಧಾತ್ಮ ಅಭಿಷೇಕ ಉಳಿದ ನನಗೆ ಕಾರ್ಯಗಳು ಮಾಡ್ಬೇಕು. ಆಮೇಲೆ ಹಲೋ ಜೋರಾಗಿ ಹೇಳಿ. ಹಲೋ ಹಲೋ ಆಮೆನ್. ದೇವರ ನಮ್ಮ ಸ್ತೋತ್ರಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯ ತಂದಂತ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಂತತಿಗೂ ಧನ್ಯವಾದಗಳು. ಯೇಸು ಕ್ರಿಸ್ತನ ನಾಮದಲ್ಲಿ ತುಂಬಾ ಧನ್ಯವಾದಗಳೇ. ಈ ಅವಕಾಶವನ್ನು ಮತ್ತೊಂದಿಸದೆ ನಮಗೆ ಕೊಟ್ಟಿದ್ದಾರೆ. ಎಷ್ಟು ಜನ ನಿಜವಾಗೂ ಕ್ರಿಸ್ತನ ಜನ್ಮ ನಿಮಿತ್ತವಾಗಿ ಸಂತೋಷವಾಗಿ ಈ ಸ್ಥಳಕ್ಕೆ ಆಹ್ವಾನಿಸ್ತಿದ್ರ? ಕೈಗಳು ತಂದಿದ್ದಾರೆ, ಕೈಗಳು ತೋರ್ಸ. 2 ಕೈ ತಂದಿದ್ದಾರೆ, ಚಪ್ಪಾಳೆ ಚಪ್ಪಾಳೆ ಶಬ್ದ ಬರ್ತಾ ಏನಂದ್ರೆ ನನಗೆ ಅನಿಸ್ತದೆ ಕೈಯಲ್ಲಿ ನನಗೆ ವೀಕ್ನೆಸ್ ಇದೆ ಅಂತ. ನಾನು ಬರೋ ತುಂಬಾ ಜೋರಾಗಿ ಚಪ್ಪಾಳೆ ತರ್ತೀವಿ. ಕರ್ತವ್ಯ ನಾವೆಲ್ಲರೂ ಸೇರಿದ ತಕ್ಷಣ ಇವತ್ತಿನ ದಿನಕ್ಕೆ ವಿಶೇಷವಾದಂತಹ ದೇವರು ಕ್ರಿಸ್ತನಾಗಿದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಂಡು ರಾಕಣ್ಣ. ನಾನು ಇಲ್ಲಿ ಆಹ್ವಾನಿಸಿದ್ದು 10 ಗಂಟೆ. ನೀವೆಷ್ಟೆಲ್ಲ ಹಾಡಾಡ್ತಾ ಇದ್ರು, ದೇವರ ಸನ್ನಿಧಾನ ಸಂತೋಷಿಸ್ತಾ ಇದ್ದು, ಇದೆಲ್ಲ ಜ್ಞಾನಕ್ಕೆ ಬಂದಿದ್ದೀರಾ, ನಿಧಾನಕ್ಕೆ ಕಲಲ್ಲಿ ಕೂತ್ಕೊಂಡಿದ್ದೀರಾ. ತುಂಬಾ ಸಂತೋಷ. ನೀವೆಷ್ಟೇ ಲೇಟಾಗಿ ಬಂದ್ರು ದೇವರು ನಿಮ್ಮನ್ನು ಆಶೀರ್ವದಿಸೇ ಕಳಿಸ್ತಾರೆ. ಹಲ್ಲೆಲೂಯಾ. ನಂಬಿತ ಅಂದ್ರೆ ಆಮೇಲೆ ಹೇಳುವ. ಹಲ್ಲೆಲೂಯಾ. ನನಗೆ ಬೇಕಾಗಿರೋದು ಯಾರಾದ್ರೂ ಎಷ್ಟು ಸ್ವಾಮಿ ನಂಬಿದ್ದೀರಾ ಅವ್ರ ಮಾತ್ರ ಕೈ ಎತ್ರಿ. ಎಲ್ಲರೂ ನಂಬಿದ್ದೀರಾ ಅಂದ್ರೆ ಯಾರು ಕಾಣ್ತಾ ಇಲ್ಲ. ಮತ್ತೆ ನನಗೆ ಎಲ್ಲರೂ ಅಳಿದ್ರೆ ಕಣ್ಣನ್ನು ಮುಚ್ಕೊಂಡು 2 ನಿಮಿಷ ಪ್ರಾರ್ಥನೆ ಮಾಡೋದಾಗಲ್ವಾ? ಅಣ್ಣ ಮೈಕ್ ಅವಾಗ ಕಟ್ಟಾಗ್ತಾ ಇದೆ. ಕರೆಕ್ಟ್ ಆಗಿರೋ ಮೈಕ್ ಕೊಟ್ಬಿಡಿ. ಸ್ವಲ್ಪ ಸೌಂಡ್ ಅಣ್ಣ, ಸ್ವಲ್ಪ ಶಾರ್ಪ್, ಸ್ವಲ್ಪ ಬೇಸ್, ಯಾಕೋ ಬರಬರ್ ಅನ್ನೋದು ಬೇಡ, ಸ್ಮೂತ್ ಆಗಿ ಹೋಗ್ಲಿ. ಯಾಕಂದ್ರೆ ದೇವರ ವಾಣಿಯ ಅಂಶವು ಪ್ರತಿಯೊಬ್ಬ ಕಿವಿಗೆ ದೀಪ ಕೇಳಬೇಕು, ಸಂಪತ್ ಕೇಳಬೇಕು, ನೃತ್ಯ ಕೇಳಬೇಕು. ಕಣ್ಗಳು ಮುಚ್ಚಿದಾಗ ಪ್ರಾರ್ಥನೆ ಮಾಡಿಕೊಳ್ಳಲಾಗ. ಸರ್ವಶಕ್ತನು ಉನ್ನತವಾದಂತಹ ದೇವರೇ, ಈ ದಿನಕ್ಕೆ ಕಾರಣಭೂತನಾದಂತಹ ನನ್ನ ತಂದೆ ಯೇಸುವೇ ಸ್ತೋತ್ರಗಳನ್ನು ಚೆಲ್ಲಿಸಲಾಗಿದೆಯಪ್ಪ. ಇಲ್ಲಿ ಬಂದಿರುವಂತಹ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ನಿನ್ನ ಪ್ರನಸ್ಸನಂತೆ ಆವರಿಸಿ ಸ್ಥಳದಲ್ಲಿ ಕರ್ತನೆ, ಆವರಿಸಿ ಕರ್ತನೆ. ನಿನ್ನ ವಾಕ್ಯವು ಕರ್ತನೆ ಅವರ ಜೀವನದಲ್ಲಿ ರಕ್ಷಣೆ ಮಾರ್ಗಕ್ಕೆ ನಡೆಸಲಿ ಕರ್ತನೆ. ತಂದೆ, ಇವರ ಹಬ್ಬದ ಸಂಗತಿ ಆಚರಣೆ ಮಾಡೋದಕ್ಕೆ ಎಲ್ಲ ಮಕ್ಕಳು ಸ್ಥಳಕ್ಕೆ ಬಂದಿದ್ದಾರೆ ಕರ್ತನೆ. ಅಪ್ಪ, ನಾನು ನಂಬುವನ್ನು ಆಗ್ತಾ ಇದ್ದೀನಿ. ನೀನು ಬೇರೆ ಕೈಯಲ್ಲಿ ಕಳಿಸುವಂತ ದೇವರಲ್ಲ ಕರ್ತನೆ. ಅಪ್ಪ, ನೀನು ಇದ್ದ ಜಾಗ ಮಾತಾಡೋಗುವಂತ ಜಾಗ, ನೀನು ನಿಜ ಜಾಗ ಕರ್ತನೆ ಆಶೀರ್ವಾದವಾಗಿ ತುಂಬುವಂತ ಜಾಗ, ನೀನು ನಿಜ ಜಾಗ ಕರ್ತನೆ ಪರಿಶುದ್ಧವಾಗಿ ಬೆಳಕಾಗಿ ತುಂಬುವಂತ ಜಾಗ. ಈ ಮಕ್ಕಳ ಸಂಗಡ ನೀವು ಅದ್ಭುತಗಳನ್ನು ಮಾಡ್ತಾ ಇದ್ರೆ ಅಂತ ನಮ್ಮ ನಂಬೂರು ಆಗ್ತಾ ಇದೆಯಪ್ಪ. ಈ ಕ್ರಿಸ್ಮಸ್ ಆಚರಣೆ ನಾವು ಮಾಡ್ತಿದ್ದ ಸಮಯದಲ್ಲಿ ಕರ್ತನೆ, ನಿಮ್ಮ ನಿಜವಾದಂತ ಕ್ರಿಸ್ಮಸ್ ಆಚರಣೆ ಹೃದಯಗಳಿಂದ ಕರ್ತನೆ ಬರೋ ಕೃಪೆ ಮಾಡ್ಕೊಡ್ಬೇಕಂತ ಮಹಿಮೆಗೆ, ಘನತೆಗೆ, ಪ್ರಭಾವಗಳಿಗೆ ಯೋಗ್ಯನು ಪರಿಶುದ್ಧನಾದಂತ ಯೇಸುವಿನ ನಾಮದಲ್ಲಿ ಬೇಡ್ತಿದ್ದೀವಿ ನಮ್ಮ ಪರಲೋಕದಲ್ಲಿರೋ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರಾಗಿ ಚಪ್ಪಾಳೆ ತಟ್ಟೋಣ. ಎಲ್ಲ ನಾಮಕ್ಕಿಂತ ಉನ್ನತವಾದಂತ ನಾಮ ಯಾವ ನಾಮ ಗೊತ್ತಾ? ಒಂದು ಜೋರಾಗಿ ಹೇಳುವಾಗಣ. ಎಲ್ಲ ನಾಮಕ್ಕನ್ನ ಉನ್ನತವಾದಂತ ನಾಮ ಏನ್ ನಾಮ? ಯೇಸು ನಾಮ. ಹೇಳುವಾಗಣ ನಾನು ಹೇಳ್ತೀನಿ, ಎಲ್ಲ ನಾಮಕ್ಕನ್ನ ಉನ್ನತವಾದಂತ ನಾಮ ಅಂತೀನಿ. ಎಲ್ಲರೂ ಹೇಳ್ಬೇಕು. ಎಷ್ಟು ಜೋರಾಗಿ ಹೇಳ್ತಾರೆ ನೋಡ್ತೀನಿ, ಪ್ರೈಸ್ ಇರುತ್ತೆ. ಎಲ್ಲ ನಾಮಕ್ಕನ್ನ ಉನ್ನತವಾದಂತ ನಾಮ
ಈ ಕಡೆ ಸ್ವಲ್ಪ ಸೌಂಡ್ ಬರ್ತದೆ, ಈ ಕಡೆ ಯಾಕೆ ಬರ್ತಾ ಇಲ್ಲ. ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಆದ್ರೆ ಶಬ್ದನೇ ಬರ್ತಾ ಇಲ್ಲ. ಏನಿದು? ಮತ್ತೊಂದ್ಸತಿ. ಎಲ್ಲ ನಾಮಕ್ಕೂ ಉನ್ನತವಾದಂತ ನಾಮ ಇಲ್ಲೇ ಜಾಸ್ತಿ ಬರ್ತಾ ಇದೆ, ನಾನು ಇಲ್ಲೇ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಮತ್ತೊಂದ್ಸತಿ. ಎಲ್ಲ ನಾಮಕ್ಕೂ ಉನ್ನತವಾದಂತ ನಾಮ ಇಲ್ಲೇ ಜಾಸ್ತಿ ಬರ್ತಿದೆ ಕಣೋ. ಇಲ್ಲಿ ಬರೋರು ನಾನು ಬಿಡಲ್ಲ, ಸಾಯಂಕಾಲ ಆದ್ರೂ ಪರವಾಗಿಲ್ಲ. ಎಲ್ಲರೂ ಜೋರಾಗಿ ಹೇಳುವಾಗಣ, ಎಲ್ಲ ನಾಮಕ್ಕೂ ಉನ್ನತವಾದಂತ ನಾಮ. ಆಮೆನ್. ಹಲ್ಲೆಲೂಯಾ. ತಕ್ಷಣ ಕೂತ್ಕೊಳ್ಳಿ ನೋಡುವ. ನಾನು ನಿಮ್ಗೆಲ್ಲರೂ ಕುತ್ಕೊಳಕ್ ಕೇಳಿದ್ರೆ ಮಾತಾಡಕ್ಕೆ ಕೇಳಿಲ್ಲ. ಮೈಕ್ ಬರೋವರೆಗೂ ನಿಮ್ಮ ವಿಷಯ, ಮೈಕ್ ಬಂದ್ಮೇಲೆ ನನ್ನ ವಿಷಯ. ಹಲ್ಲೆಲೂಯಾ. ಒಂದು ಸಿನಿಮಾಗೆ ಹೋಗಿರೋಂಥ ಸಮಯದಲ್ಲಿ ನೀವೇನ್ ಮಾಡ್ತೀರಮ್ಮ? ಏನ್ ಮಾಡ್ತೀರಪ್ಪ? ನೋಡಿ, ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ ಇಲ್ಲಿ, ಜಾಗ್ರತೆ. ನೀವು ಅದಕ್ಕೆ ಆನ್ಸರ್ ಕೊಟ್ರೆ ಮುಂದಕ್ಕೆ ಹೋಗ್ತೀರಿಲ್ಲ, ಇಲ್ಲೇ ನಿಂತ್ಕೊಂಡ್ಬಿಡ್ತೀರಿ. ಮಕ್ಕಳು, ಹಲೋ, ಅಬ್ರಾಮ್ ಸಾರ್ ಫ್ರೆಂಡೇ ನಾನು, ಅವ್ರ ಲೆವೆಲ್ ಆಗಿ ನಾನು ಮಾತಾಡ್ತೀನಿ. ಮಕ್ಕಳೇ ಕೆಲವರು ಅಬ್ರಾಮ್ ಸಾರ್ ಇಲ್ಲೇ ಇದ್ದಾರೆ ಜಾಗ್ರತೆ. ಒಂದು ಸಿನಿಮಾ ಹೋಗಿರೋ ಸಮಯದಲ್ಲಿ ಏನ್ ಮಾಡ್ತೀರಾ? ಮಗಳಿಗೆ ಸಿನಿಮಾ ಅಂದ್ರೆ ಚರ್ಚಲ್ಲಿ ಏನಪ್ಪ ಸಿನಿಮಾ ಬಗ್ಗೆ ಮಾತಾಡಕ್ಕಾಗಂದ್ರೆ ಕ್ರಿಸ್ಮಸ್ಗೆ ಅಂತ ಶ್ರೀನಿವಾಸ್ ಪಾಸ್ ರಾವೇ ಅನ್ಕೊಂತಿದ್ದಾರೆ. ಅದಲ್ಲ ಒಂದು ವಿಷಯ. ಒಂದು ಟಿವಿ ನೋಡೋಕೆ ಏನ್ ಮಾಡ್ತೀವಿ ನಾವು? ಹೌದು, ಆರಾಧನೆ ಬೇರೆ. ಏನ್ ಮಾಡ್ತೀವಿ? ನೋಡ್ತೀವಿ, ಹೇಳ್ತೀವಿ. ಎಲ್ಲರೂ ಹೇಳ್ಬೇಕು. ನೋಡ್ತೀವಿ, ಯಾರನ್ನ ಬಾಡಿ ಪ್ರೆಸಿಡೆಂಟ್ ಆಗಿ ಮೈಂಡ್ ಆಬ್ಸೆಂಟ್ ಆದ್ರೆ ಹೊಡಿತೀನಿ. ನಾನು ನೋಡಿಲ್ಲ, ಏಂಜಲ್ಸ್ ಗಾರ್ಡ್ ಹೊಡಿತಾರೆ. ಕೇಳಬೇಕು, ನೋಡ್ಬೇಕು. ಕೆಲವು ನೋಡ್ಬೇಕು, ಈಗ ನೋಡ್ತಾ ಇರ್ತಾರೆ. ಅವ್ರು ಕಣ್ ತೆಕ್ಕೊಂಡು ನಿದ್ರೆ ಮಾಡೋ ಅಭ್ಯಾಸ. ಏನಭ್ಯಾಸ? ಕಣ್ ತೆಕ್ಕೊಂಡು ನಾವು ನೋಡ್ತಾ ಇದ್ವು, ಏನ್ ನೋಡ್ತಾವ್ರೆ, ಎಷ್ಟು ಭಕ್ತಿಯಾಗಿ ಕೇಳ್ತಾರಪ್ಪ, ಎಷ್ಟು ಭಕ್ತಿಯಾಗಿ ಕೇಳ್ತಾರೆ ಅಂತ ನಾನು ಖುಷಿಯಾಗಿ ಇನ್ನ ಜೋರಾಗಿ ಇನ್ನ ಫೋರ್ಸ್ ಆಗಿ ಹೂ ಅಂತ ಹೇಳ್ಬಿಟ್ಟು ಅಭಿಷೇಕದಿಂದ ತುಂಬ ಹೇಳ್ತಾ ಇದ್ದೀನಿ. ಅವು ಹಿಂಗೆ ಇದ್ದಾರೆ, ಕದಲಲ್ಲ ಮೆದಲಲ್ಲ. ನೋಡಿದ್ರೆ ಪಕ್ಕದಲ್ಲಿ ಕದ್ದು ಕೇಳಿದ್ರು, ಫಸ್ಟ್ ನಿಮ್ಗೆ ಗೊತ್ತಾ ಕಣ್ ತೆಕ್ಕೊಂಡು ನಿದ್ರೆ ಮಾಡೋ ಅಭ್ಯಾಸ ಇದೆ ಅಂತ ಹೇಳಿ. ಕಣ್ ತೆಕ್ಕೊಂಡು ಜಾಗ್ರತೆ ಅಂತವ್ರು ಯಾರನ್ನ ಇದ್ರೆ ನನಗೆ ಗೊತ್ತಾಗತ್ತೆ. ಹಲ್ಲೆಲೂಯಾ. ಇವತ್ತು ನಾವು ಬಂದಿರುವಂತ ವಿಷಯ ಏನಂದ್ರೆ, ಆ ದಿನಗಳಲ್ಲಿ ಕುರಿಗಳನ್ನು ಮೇಯಿಸುವಂತ ಕುರುಬರು ಚಳಿಗಾಲೆಯಲ್ಲಿ ಏನ್ ಮಾಡ್ತಾ ಇದ್ರು? ಅವರು ಬೆಂಕಿಯನ್ನು ಕಾವಿಟ್ಕೊಂತ ಇದ್ರು. ಏನಂತ ಚಳಿ ಆಗ್ತಿರೋ ಸ್ಥಳದಲ್ಲಿ ಅವೇನ, ನನ್ನ ವಾಯ್ಸ್ ನನಗೆ ಹೊಡಿತಾ ಇದೆ, ದಯವಿಟ್ಟು ಇದು ಕಡಿಮೆ ಮಾಡ್ತೀರಾ? ಸ್ಟೇಂಜಸ್ ಸ್ವಲ್ಪ ಕಡಿಮೆ ಮಾಡಿ, ಸ್ಟೇಂಜಸ್ ಸ್ವಲ್ಪ ಕಡಿಮೆ ಮಾಡಿ. ಹಲ್ಲೆಲೂಯಾ. ಇನ್ನು ಸ್ವಲ್ಪ ಕಡಿಮೆ ಮಾಡಿ, ದೇವರು ಸ್ವಲ್ಪ. ಹಲ್ಲೆಲೂಯಾ. ಅಲ್ಲಿ ಕುರಿಯನ್ನು ಕಾಯುವಂತ ಕುರುಬರ ವಿಷಯ ಏನಾಗ್ತಿದೆ ಅಂದ್ರೆ, ಚಳಿಗಾಲದಲ್ಲಿ ರಾತ್ರಿ ಹೊತ್ತು ತನ್ನ ಕುರಿಗಳನ್ನೆಲ್ಲ ಕಾಪಾಡ್ತಾರೆ. ಏನ್ ಮಾಡ್ತಿದ್ದಾರಂತೆ? ಚಳಿಗಾಲದ್ದು ಕಾಯ್ತಿದ್ದಾರಂತೆ. ಕಾಯುವಂತ ಸಮಯದಲ್ಲಿ ಬೀಳ್ ಅಂತ ಬೆಳಕು ಬಂದಂತೆ. ಏನಾಯ್ತು? ನಾನು ಕೇಳ್ತೀನಿ, ನೀವು ಹೇಳ್ಬೇಕು. ಇಲ್ಲಾಂದ್ರೆ ಮೈಂಡ್ ಆಬ್ಸೆಂಟ್ ಬಾಡಿ ಪ್ರೆಸೆಂಟ್ ಆ ತರ ಆಗ್ಬಾರ್ದು. ಏನಾಗ್ತಿದ್ದಂತೆ? ದಿಢೀರಂತ ಪ್ರಕಾಶವಾಯ್ತಂತೆ. ಇವಾಗ ಸಡನ್ ಆಗಿ ಏನಿಲ್ಲ, ದಿಢೀರಂತ ಈ ರೂಮೆಲ್ಲ ತುಂಬ ಬೆಳಕು ತುಂಬಿಟ್ರೆ ಏನಾಗುತ್ತೆ? ನಮ್ಗೆಲ್ಲ ಭಯ ಆಗುತ್ತೆ. ಅಲ್ಲಿರುವಂತ ಕುರುಬರು ಅದೇ ಆಯ್ತಂತೆ, ತಕ್ಷಣ ಭಯ ಆಗ್ತಂತೆ. ಆದ್ರೆ ದೇವರ ದೂತರಲ್ಲಿ ಪ್ರತ್ಯಕ್ಷ ಆಗಿ ಏನಂದ್ರೆ ಗೊತ್ತಾ? ಮೊದಲನೇ ವಿಷಯ ಚೆನ್ನಾಗಿ ಕೇಳ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಅನೇಕವಾದ ಸಮಸ್ಯೆಗಳಿದೆ, ಮನೆಯಲ್ಲಿ ತುಂಬಾ ಬೇಕಾಗಿರುವಂತ ವಿಷಯಗಳಾಗಬೇಕಾಗಿದೆ, ಸ್ವಚ್ಛತೆಗಳಾಗಬೇಕು, ಕಾಸಿನ ಕಷ್ಟಗಳಿದೆ, ಅನೇಕವಾದಂತದ್ದಿದೆ. ಇವತ್ತಿನ ದಿನ ಪ್ರತ್ಯಕ್ಷವಾದಂತ ದೂತನ ಹೇಳ್ತಿರುವಂತ ಮಾತೇನು ಗೊತ್ತಾ? ಏನ್ ಹೇಳ್ತಿದ್ದಾರೆ? ವಿಲೇಜ್ಗಳೆಲ್ಲ ನಾನು ಹೇಳಿದ್ದೀನಿ, ಎಲ್ಲಿ ತಿರ್ಕೋಬೇಕು ನಮ್ಗೆ ಗೊತ್ತು. ಹಲ್ಲೆಲೂಯಾ. ಏನ್ ಹೇಳಿದ್ರು? ಆ ದೂತನ ಪ್ರತ್ಯಕ್ಷ ಆಗ್ಬಿಟ್ಟು ಏನ್ ಮಾಡಿದ್ರು? ನೀವು ಹೇಳ್ರಿ ನೋಡೋಣ. ಏನಂತ ಹೇಳಿದ್ರು? ಹಂಗ ಹೇಳಿದ್ರ? ಹೇಳ್ರಿ ನೀವು ಕೂಡ. ನಿದ್ರೆ ಸ್ವಲ್ಪ ಎಲ್ಲ ನಿದ್ರೆ ಮಾಡ್ತಾ ಇದ್ರ, ಗೊತ್ತಾಯ್ತು. ಎಲ್ಲ ನಿದ್ರೆ ಮಾಡಿದ್ರು. ಏನಂತ ಹೇಳಿದ್ರು ದೂತರು? ಒಬ್ಬನಿಗೆ ಪವರ್ ಬಂದ್ಬಿಡ್ತಾರೆ. ಇವೆಲ್ಲ ಹೇಳ್ಬೇಕು ನನ್ನ ಜೊತೆ. ಇಲ್ಲಿ ಬಂದಿರೋದು ನಾವೇನ್ ಮಾಡೋದಕ್ಕೆ? ಕೊಂಡಾಡಕ್ ತಾನೆ.
ನಾನು ಒಬ್ಬನೇ ಹೇಳ್ತಾ ಇದ್ರೆ ನೀವು ಒಬ್ಬರೇ ನಿದ್ರೆ ಮಾಡ್ತಾ ಇದ್ರೆ ನಂಗೆ ಬೇಜಾರಾಗಲ್ವಾ? ಬೇಕಂತ ಈ ಸಮಯದಲ್ಲಿ ಕುಡಿಸ್ಬಿಟ್ಟು ಇಷ್ಟೊತ್ತು ಕೊಟ್ಟಿದ್ರೆ ಫಾಸ್ಟ್ ಮೈಕ್ ನನಗೆ ನಿದ್ರೆ ಮಾಡೋ ಸಮಯದಲ್ಲಿ ನಾನು ಹೆಂಗೆ ಹೇಳಿ ನಿಮ್ಗೆ ಹೆಂಗೆ ಎಬ್ಬರಿಸ್ತೀನಿ ನಿಮ್ಮನ್ನ? ಹಲ್ಲೆಲೂಯಾ ಹಲ್ಲೆಲೂಯಾ. ಏನಂತ ಹೇಳಿದ್ರು ದೂತನ ಪ್ರದೇಶ ಹಾಗೆ ಮೊದಲನೇದಾಗಿ ಭಯ ಪಡಬೇಡಿ. ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನ ಏನಾಗ್ತಾ ಇದೀವಿ, ಇವಾಗವರೆಗೂ ಭಯ ಪಡ್ತಾನೆ ಇದ್ದೀವಿ. ಹೆಂಗೆ ನಾಳೆ ನಮ್ಮ ಮಕ್ಕಳಿಗೆ ಫೀಸ್ ಹೆಂಗ್, ನಾಳೆ ನಮ್ಮ ಕುಟುಂಬದಲ್ಲಿ ಬೆಳೆದಿರೋ ಮಕ್ಕಳಿದಾರಲ್ಲ ಅವ್ರ ಮದುವೆಗೆ ಹೆಂಗೆ, ನಮ್ಮ ಮನೆಯಲ್ಲಿ ನಮ್ ಗಂಡನ ರೋಗ ಇದೆ ನಮ್ಗೆ ಹೆಂಗೆ ಅಂತ ಭಯ ಪಡ್ತಾನೆ ಇದ್ದೀರಾ. ಪ್ರತಿಯೊಂದು ಸಮಸ್ಯೆಗಳಲ್ಲಿ ಭಯ ಪಡ್ತಾ ಇದ್ದೀರಾ. ಇವತ್ತಿನ ದಿನ ನಿಮಗೆ ಒಂದು ಶುಭ ವಾರ್ತೆ ಇದೆ. ಏನು ಶುಭ ವಾರ್ತೆ ಗೊತ್ತಾ? ಭಯ ಪಡಬೇಡಿ, ನಿಮಗಾಗಿ ಯೇಸು ಕ್ರಿಸ್ತನು ರಕ್ಷಕನಾಗಿ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಅದೆಂತ ಸಮಸ್ಯೆಗಳು, ಅದೆಂತ ಕಷ್ಟಗಳಿದ್ರು, ಎಂತ ಕಣ್ಣೀರಿದ್ರು, ಎಂತ ದುಃಖಗಳಿದ್ರು, ನಿಮಗಾಗಿ ಕರ್ತನು ರಕ್ಷಕನು ನಿಮ್ಮನ್ನ ಬಿಡಿಸೋದಕ್ಕಾಗಿ, ನಿಮ್ಮನ್ನ ರಕ್ಷಿಸೋದಕ್ಕಾಗಿ, ನಿಮ್ಮನ್ನ ನಡೆಸೋದಕ್ಕಾಗಿ, ನಿಮಗೆ ಕೊಡೋದಕ್ಕಾಗಿ ಆತನ ಜನ್ಮ ತಾಳಿದ್ದಾರೆ. ಭಯ ಪಡಬೇಡಿ ಅಂತ ಸುಮ್ಮನೆ ಆಗಿಲ್ಲ, ಭಯ ಪಡಬೇಡಿ ಅಂತ ಸುಮ್ಮನೆ ಆಗಿಲ್ಲ. ದೂತನು ಒಂದು ದೊಡ್ಡ ಸಂಗತಿ ಆತನ ಹೇಳ್ತಾರೆ. ಲೂಕಾಸ್ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡಿದ್ದಾರೆ. 8ನೇ ವರ್ಷದಿಂದ 14ನೇ ವರ್ಷದಲ್ಲಿ ನೋಡಿದ್ದಾರೆ. ಆತನೇ ಹೇಳ್ತಿದ್ದಾನೆ, ಈ ಲೋಕದ ಜನಗಳನ್ನೆಲ್ಲರನ್ನು ರಕ್ಷಿಸೋದಕ್ಕಾಗಿ ಆತನೇನಾಗಿದ್ದಾನೆ ಜನ್ಮ ತಾಳಿದ್ದಾರೆ. ಹಲ್ಲೆಲೂಯಾ. ತುಂಬಾ ಚೆನ್ನಾಗಿ ಚಂದ್ರವಾಗಿ ಹೇಳ್ತಾರಲ್ಲ. ಇವತ್ತು ನೈಟ್ ನೋಡ್ತಾ ಇದೆ, ಪಾಸ್ಟರ್ ಅವರು ಏನ್ ಮಾಡ್ತಾ ಇದ್ರು, ಏನಂತಾರದು, ಗೋದಲೆ ಎಲ್ಲ ಏನ್ ಮಾಡ್ತಾ ಇದ್ರು, ರಾತ್ರಿ ಎಲ್ಲ ಮಕ್ಕಳೆಲ್ಲ ಸೇರಿ ಡೆಕೋರೇಷನ್ ಮಾಡ್ತಾ ಇದ್ರು. ಈ ಗೋದಲೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ತುಂಬಾ ಚಂದವಾಗಿರುತ್ತೆ. ನೋಡ್ಬಂದ್ರ ಕೆಳಗಡೆ ಇತ್ತು ಗೋದಲೆ. ಎಷ್ಟು ಜನ ನೋಡಿದ್ದೀರಾ? ಎಷ್ಟು ಜನ ಗೋದಲೆ ನೋಡಿದ್ರು? ಅಲ್ಲಿ ದೇಶ ನೋಡಿದ್ರ ನಮ್ಗೆ ಗೊತ್ತಿಲ್ಲ. ದೇಶ ಅಲ್ಲಿ ಏನ್ ಸ್ಮೆಲ್ ಇದೆ, ಬೇರೆ ವೆಜಿಟೇರಿಯನ್ ನಾನ್ ವೆಜ್ ಆಗಿ ಗೊತ್ತಿಲ್ಲ. ಆದ್ರೆ ಕೆಳಗಡೆ ಅವ್ರು ಏನ್ ಮಾಡಿದ್ದಾರೆ, ಗೋದಲೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಗೊತ್ತಾ? ಇಲ್ಲಿ ನಾವು ಅಂದೋಚಿತವಾಗಿ ನೋಡ್ಬೋದು. ನಿಮ್ಮ ಹಳ್ಳಿಗಳಲ್ಲಿ ಎಷ್ಟು ಜನ ಕರ ದೊಡ್ಡಿಗಳಿಗೆ ಹೋಗಿದ್ದೀರಾ? ಕರ ಕುರಿಗಳು ಕಟ್ಟುವಂತ ದೊಡ್ಡಿಗಳಲ್ಲಿ ಇದೆಯಾ? ನಿಮ್ಮ ಹಳ್ಳಿಗಳಲ್ಲಿ ಇದೆಯಾ? ಏನ್ ಕುತ್ಕೊಂಡಿದ್ದೀರಮ್ಮ, ಕೈ ಎತ್ತಲ್ಲ, ತಂದಿದ್ದೀರಾ? ಮನೇಲಿ ಬಂದಿದ್ದೀರಾ? ಇದೆಯಾ? ಕೈ ಜೊತೆಯಲ್ಲಿ ಇದೆಯಾ? ಏನೋ ಗೋಗಳವ್ರೆ ನಾವು ಕುತ್ಕೊಂಡಿರ್ತೀವಿ, ನೀವು ಮಾಡಿ ನೀವು ಮಾಡ್ಕೊಳ್ಳಿ, ಸ್ವಲ್ಪ ಕುತ್ಕೊಂತೀವಿ, ಊಟ ಹಾಕ್ತಾರೆ, ಹೋಗ್ತೀವಿ ಅಂತ ಕುತ್ಕೋಬೇಡ್ರಿ. ಇವತ್ತಿನ ದಿನ ನಿಜವಾದಂತ ಕ್ರಿಸ್ಮಸ್ ನಮ್ಮ ಜೀವನದಲ್ಲಿ ಹುಟ್ಟಾಕ್ಬೇಕಂದ್ರೆ ನೀವು ಪ್ರಶ್ನೆಗೆ ಉತ್ತರ ಕೊಡೋರಾಗ್ಬೇಕು. ಹಲ್ಲೆಲೂಯಾ. ಅವಾಗ ತಿಳ್ಕೊತಿರಲ್ಲ, ಹಿಂಗೆ ಕುತ್ಕೊಂಡ್ರೆ ಹಿಂಗೆ ಹೋಗ್ತೀರಾ ಮನೆಗೆ. ಹಲ್ಲೆಲೂಯಾ. ಇವತ್ತೇ ಯಾರ ಮನೆಗಳಲ್ಲಿದೆ, ಯಾರು ನೋಡಿದ್ದೀರಾ? ಸ್ಥಳ ಹೆಂಗಿರುತ್ತೆ? ಇವ್ರು ಡೆಕೋರೇಷನ್ ಮಾಡಿರೋ ತರ ಇರುತ್ತಾ? ಕೇಳಿಸ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಎಲ್ಲರಿಗೂ. ಮೈಕ್ ಸಿಸ್ಟಮ್ ಬ್ರದರ್ ಕೇಳಿಸ್ತಾ ಇದೆಯಾ? ಹಾಗೆ ಮತ್ತೆ ಮಲ್ಕೊಂತಾರಲ್ಲ, ಹೊಡಿಲಿಲ್ಲ ಎದುರಿಸಿ ನನ್ನ ಮೈಕ್ ಇಲ್ಲ, ಮತ್ತೆ ನೆಕ್ಸ್ಟ್ ಆರ್ಡರ್ ಕೊಡೋದಂತೆ. ಹಲ್ಲೆಲೂಯಾ. ಇಲ್ಲೇನಂತಂದ್ರೆ ಗೋದಲೆ ಅನ್ನೋದು ತುಂಬಾ ಅಂದಚಂದವಾಗಿರುತ್ತಲ್ಲ. ಇವಾಗ ಏನ್ ಮಾಡಿದಾರೆ ಅವರು? ಅಂದಚಂದವಾಗಿ ಅದನ್ನ ಡೆಕೋರೇಷನ್ ಮಾಡಿ ಅದಕ್ಕೆ ಸೀರಿಯಲ್ ಸೆಟ್ ಹಾಕಿ ಯೇಸು ಸ್ವಾಮಿನಲ್ಲಿ ಕುಡಿಸಿ ಚಿಕ್ಕ ಮಗುವಾಗಿ ಎಲ್ಲರೂ ದೂತರು ಗೀತರು ಎಲ್ಲರೂ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ, ಅಂದಚಂದವಾಗಿ ನೋಡ್ತಾ ಇದ್ದೀವಿ. ಆದ್ರೆ ನಿಜವಾದಂತ ಗೋದಲೆಯಲ್ಲಿ ಯಾರು ನಾವು ಮಲಗಕ್ಕೆ ಇಷ್ಟಪಡ್ತೀರಾ? ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ಕತ್ತ ಮುಂದಕ್ಕೆ ಹೋಗಯ್ಯ. ಬೇರೆಯವ್ರು ಆನ್ಸರ್ ಕೊಡಲ್ಲ, ನಮ್ಮ ಚರ್ಚೋರಲ್ಲ, ನಮ್ಮ ಮೂರವರೆಲ್ಲ ಸ್ವಲ್ಪ ಸ್ಟಿಂಕಿಂಗು. ನಾನು ಹೇಳ್ಬಿಟ್ಟು ಇಲ್ಲ, ನೀವು ಹೋಗಿ ಮುಂದಕ್ಕೆ ಅಂತ ನೀವು ಹೇಳ್ಬೇಕು. ಮಲ್ತೀರ ಒಂದ್ ದಿವಸ ಮಲ್ಗತ್ರ ಮಲ್ಗಲ್ರಿ ಹೇಳ್ರಿ, ಬಾಯ್ ತೆಗ್ದಿ. ನಾನು ಕರ್ನಾಟಕದ ಮಾತಾಡ್ತಾ ಇದ್ದೀನಿ. ತೆಲುಗು ಉನ್ನಾರ ಎಂತ ತೆಲುಗು ಉన్నారు? ತೆಲುಗು ಕನ್ನಡ తెలుగు మరి నేను కరెక్ట్ గా ఆన్సర్ చెప్పకపోతే మలయాళంలో మాట్లాడతా జాగ్రత్త. ಸರಿಯಾಗಿ ನಾನು ಹೇಳಿರೋ ಆನ್ಸರ್ ಕೊಡ್ಲಿಲ್ಲ ಅಂದ್ರೆ ಮಲಯಾಳ ಮಾತಾಡ್ತಾರೆ, ನೀವು ನಿದ್ರೆ ಮಾಡಿದ್ರು ಪರವಾಗಿಲ್ಲ, ಏನಾದ್ರು ರಾತ್ರಿ ಅವ್ರು ಕೊಡಲ್ಲ ಆನ್ಸರ್ ಬೋಧನೆ. ಏನ್ ಜಾಗ ಇದು? ಗೋದಲೆ ಜಾಗದಲ್ಲಿ ಯಾರು ಮಲಗೋದಕ್ಕೆ ಇಷ್ಟಪಡಲ್ಲ. ಯಾಕ್ರಿ? ವಾಸನೆ, ಸೊಳ್ಳೆ, ಒಂದ್ ಸ್ವಲ್ಪ ಇರಕ್ಕಾಗಲ್ಲ. ಕಾರಣ ಆ ಜಾಗ ನಮಗಾಗಿ ಮಾಡಿರುವಂತ ಜಾಗ ಅಲ್ಲ. ಮತ್ತೆ ಭೂಮಿ ಆಕಾಶಗಳನ್ನು ಸಮಸ್ತ ಭೂಮಂಡಲಗಳನ್ನು
ಆತನ ಮಾತಿಂದ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ಆ ಜಾಗದಲ್ಲಿ ಜನ್ಮ ಯಾಕೆ ತಾಳಿದ್ರು, ಆ ಜಾಗದಲ್ಲಿ ಯಾಕೆ ಆತನ ಉತ್ತರ ಗೊತ್ತಾ? ಚೆನ್ನಾಗಿ ಕೇಳಿ, ನಿಮ್ ಜೀವನ ಬದಲಾಗುತ್ತೆ. ನಾನೇನೋ ಸ್ವಲ್ಪ ಟೈಮ್ ಪಾಸ್ ಮಾಡಕ್ ಹೋಗಕ್ಕೆ ಬಂದಿಲ್ಲ. ಇಲ್ಲಿ ಕರ್ತನು ನಿಮ್ಮ ಜೀವನದಲ್ಲಿ ನಿಜ ನಿಜವಾದ ಕ್ರಿಸ್ಮಸ್ ಆಗ್ಬೇಕಂತ ಹೇಳಲು ನಾನು ಈ ಸ್ಥಳಕ್ಕೆ ಬಂದಿದ್ದೀನಿ. ಆ ಸ್ಥಳದಲ್ಲಿ ಏನಾಗಿತ್ತೆ? ಯೇಸು ಸ್ವಾಮಿ ಯಾಕೆ ಹುಡ್ಬೇಕಾಗಿತ್ತು? ಪ್ಯಾಲೇಸ್ ಹುಡ್ಬೇಕಾಗಿತ್ತಲ್ಲ. ಅದನ್ನು ಸರ್ವಶಕ್ತ ಬಂದನಲ್ಲ, ಅದು ಲೋಕ ಸೃಷ್ಟಿಕರ್ತನಾಗಲ್ಲ, ಲೋಕ ರಕ್ಷಿಸಲು ಬಂದನಲ್ಲ. ಆತನು ಎಲ್ಲರೂ ಹುಡ್ಬೇಕಿತ್ತು, ಪ್ಯಾಲೇಸ್ ಹುಡ್ಬೇಕಿತ್ತಲ್ಲ, ರಾಜಮನೆಯಲ್ಲಿ ಹುಡ್ಬೇಕಿತ್ತಲ್ಲ ಅಂತ ಎಲ್ಲರೂ ಪ್ರಶ್ನೆ ಹಾಕ್ಬೋದು. ಆ ಪ್ರಶ್ನೆಗೆ ಉತ್ತರ ನಾನು ಹೇಳ್ತಿದ್ದೀನ, ಜಾಗ್ರತೆ ಕೇಳ್ರಿ. ಆಸೆ ಕೇಳ್ತಾರೆ ಕೂಡ ಜಾಗ್ರತೆ ಕೇಳಿ, ಜೀವನ ಭಾವನ ಆಗುತ್ತೆ. ಹಲ್ಲೆಲೂಯ. ಆ ಗೋದಲೆ ಯಾವ ರೀತಿಯಾಗಿತ್ತು? ಓಸಾಗಿತ್ತು, ಕತ್ತಲೆ ತುಂಬಿಕೊಂಡಿತ್ತು. ಅಲ್ಲಿ ಆ ಸ್ಥಳದಲ್ಲಿ ಕೂಡ ವಾಸನೆ ಎಲ್ಲ ಉಳಿತಾ ಇತ್ತು. ಆ ಸ್ಥಳ ಎಲ್ಲ ಯಾವಾಗಲೂ ಸಮಸ್ಯೆಗಳಿಂದ ತುಂಬಿತಾ ಇತ್ತು. ಆ ಸ್ಥಳದಲ್ಲಿ ಯಾವಾಗಲೂ ಕಿರ್ಚಾಟ, ನೆಮ್ಮದಿ ಇಲ್ಲ. ಆದರೆ ಯೇಸು ಸ್ವಾಮಿ ಅಲ್ಲಿ ಜನ್ಮ ತಾಳಿದ ತಕ್ಷಣ ಏನಾಯ್ತು? ಏನಾಯ್ತು? ಸಮಾಧಾನವಾಯ್ತಾ? ಆ ಸ್ಥಳವು ಮೊದಲನೇ ಏನಾಯ್ತು? ಶುದ್ಧವಾಯ್ತು. ಆ ಸ್ಥಳವೇನಾಯ್ತು? ಪರಿಮಳದಿಂದ ತುಂಬೋಯ್ತು. ಆ ಸ್ಥಳವೇನಾಯ್ತು? ಪರಿಶುದ್ಧವಾಯ್ತು. ಆ ಸ್ಥಳವೇನಾಯ್ತು? ಬಂಗಾರ ಮೌಲ್ಯವನ್ನು ದೇವರಿಗಾಗಿ ಕಾಣಿಕೆಯಾಗಿ ಸಮರ್ಪಿಸಿದ್ರು. ಆ ಸ್ಥಳವೇನಾಯ್ತು? ಜ್ಞಾನರು ಬಂದು ಅದರ ಮುಂದೆ ಅಡ್ಡ ಬಿದ್ದು, ನೀನು ರೋಗ ರಕ್ಷಕರು ಹುಟ್ಟಿದ್ದಾನೆ, ನಮಗೆ ಯೂದರು ರಾಜ ಹುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಹಿರಿಯರು, ದೊಡ್ಡ ದೊಡ್ಡ ಜ್ಞಾನಿಗಳು ಆ ಸ್ಥಳದಲ್ಲೇ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಗಲೀಜಾದ ಜಾಗದಲ್ಲಿ ಮರೆಯಕ್ಕೆ ಇಷ್ಟಪಡದಂತ ನೀವು ಏನಿರುವಂತ ಸಮಯದಲ್ಲಿ ಆ ಕರ್ತನಲ್ಲಿ ಯಾಕೆ ಜನ್ಮ ತಾಳ್ಬೇಕಾಗಿರೋದು ಗೊತ್ತಾ? ಯಾಕೆ ಆ ಸ್ಥಳದಲ್ಲಿ ಅದನ್ನು ಹುಟ್ಟಬೇಕಾಗಿದ್ದು ಗೊತ್ತಾ? ಯಾಕಂದ್ರೆ ಇದೆಯಾ ಐಡಿಯಾ? ಯಾಕೆ ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಹುಟ್ಟಬೇಕಾಗಿತ್ತು? ಇವತ್ತು ನಮ್ಮ ಹೃದಯ ಅದೇ ರೀತಿ ಕಟ್ಟೆ ತುಂಬಿದೆ. ಅದೇ ರೀತಿಯಾದಂತ ಕಷ್ಟಗಳಲ್ಲಿ, ಅದೇ ರೀತಿಯಾದಂತ ಹೊಲಸಲ್ಲಿ, ಅದೇ ರೀತಿಯಾದಂತ ಕಷ್ಟಗಳಲ್ಲಿ, ಅದೇ ರೀತಿಯಾದಂತ ರೋಗಗಳಲ್ಲಿ, ಅದೇ ರೀತಿಯಾದಂತ ಇರದೇ ಸ್ಥಳಗಳಾಗಿ ನಮ್ಮ ಹೃದಯಗಳಾಗಿದೆ. ಕತ್ತಲೆಯಿಂದ ತುಂಬಿದೆ, ಕಷ್ಟಗಳಿಂದ ತುಂಬಿದೆ, ಐಶ್ವರ್ಯವಿಲ್ಲ, ಕಷ್ಟವೇ ಮನೆಯ ಸಮಸ್ಯೆಗಳೇ, ಆ ರೀತಿ ನಮ್ಮ ಹೃದಯ ತುಂಬಿದೆ. ಇವತ್ತು ನಾನು ಸವಾಲು ಮಾಡಿ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿಯನ್ನ ಎಷ್ಟು ಜನ ಆತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರೆಲ್ಲ ಉನ್ನತವಾದ ಸ್ಥಳಕ್ಕೆ ಹೋಗಿದ್ದಾರೆ. ಇವತ್ತವರೆಗೂ ದೇಶಗಳನ್ನು ಸುತ್ತಿ ಅನೇಕರಿಗೆ ಯೇಸು ನಾಮದಲ್ಲಿ ಸ್ವಸ್ಥತೆ, ಬಿಡುಗಡೆ, ಆತನ ಆತ್ಮರಕ್ಷಣೆ ಮಾಡೋದಕ್ಕೆ ಅವರು ಯೋಗ್ಯರಾಗಿ ನಿಂತಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಏನೋ ಬಲವಂತದಿಂದ ಬಂದಿಲ್ಲ, ದೇವರ ಪ್ರೀತಿ ನಿಮ್ಮ ಒಬ್ಬೊಬ್ಬರ ಮೇಲೆ ಇದೆ, ಒಬ್ಬೊಬ್ಬರ ಮೇಲೆ ಇದೆ. ಹಾಗಾಗಿ ಈ ಸ್ಥಳದಲ್ಲಿ ಮತ್ತೆ ಅಬ್ರಹಾಮ ಪಾಸ್ಟರ್ ಏನ್ ಮಾಡಿದ್ದಾರೆ? ನಿಮ್ಮನ್ನು ಪ್ರೀತಿಸಿ ಕರೆದು ನಿಮಗೆ ಕಾಣಿಕೆಗಳು ಕೊಟ್ಟು ನಿಮ್ಗೆ ಊಟವನ್ನು ತಯಾರು ಮಾಡಿ ಏನ್ ಕರೆದವರು ಗೊತ್ತಾ? ತಿನ್ರಮ್ಮ, ತಗೊಳ್ರಮ್ಮ, ಹೋಗ್ರಮ್ಮ ಅಲ್ಲ, ನಿಜವಾದಂತ ಕತ್ತಲಿನಿಂದ ಬಿಡುಗಡೆ ಆಗ್ಬೇಕು. ಯೇಸು ನಾಮ ಏನ್ ಗೊತ್ತಾ? ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ, ಆತನಲ್ಲಿ ಜೀವ ಇದೆ. ಸತ್ತಿರೋಂತವರಿಗೆ ಜೀವ ಕೊಡುವಂತ ದೇವರು ನನ್ನ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ನಾಮ ಬೆಳಕು, ಆತನ ನಾಮ ಜೀವ. ಎಷ್ಟು ಜೀವನಗಳಲ್ಲಿ ಇವತ್ತಿಗೂ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ. ಇವತ್ತಿಗೂ ಎಷ್ಟೋ ಸತಿ ನೀವು ಕೈ ಹಿಡಿತಾ ಇದ್ದೀರಾ, ಕೆಲಸಗಳಾಗ್ತಾ ಇಲ್ಲ. ಕಾರಣ ಏನ್ ಗೊತ್ತಾ? ನಮ್ಮಲ್ಲಿರೋ ಕತ್ತಲೆ. ಯೇಸು ಸ್ವಾಮಿ ಹುಟ್ಟಿದ ತಕ್ಷಣ ಏನಾಯ್ತು? ಅಸ ಮಹಿಮೆಯನ್ನು ತುಂಬೋಯ್ತು. ಆ ಜಾಗದಲ್ಲಿ ಪವಿತ್ರವಾದಂತ ಬೆಳಕು ಬಂತು. ಮಹೋನ್ನತ ಸ್ಥಳದಲ್ಲಿ ದೇವದೂತರುಗಳು ಹಾರಾಟ ಮಾಡ್ತಾ ಇದ್ರು. ನಿನ್ ಕೆಲ್ಸಕ್ಕೆ ಬರಲ್ಲ ಮಗನೇ, ನೀನ್ ಅಷ್ಟೇ ಕಣ ಅಂತ ಹೇಳಿದ್ರು. ಏನ್ ಮಾಡಿದ್ರು? ಮಗ ನೀನ್ ಇದ್ರನೇ ಕೆಲಸ ಆಗುತ್ತೋ ಅನ್ನೋ ತಯಾರಾದ್ರು. ಯಾಕೆ ಗೊತ್ತಾ? ಯೇಸು ಸ್ವಾಮಿನ ಅವನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವಂತ ಸಮಯದಲ್ಲಿ ಅವನ ಜೀವನವು, ಅವನ ಒಂದು ಕಾರ್ಯಗಳು ಬದಲಾಗಿ ಅವನು ಒಳ್ಳೆಯವನಾಗ್ಬಿಟ್ಟ. ಯೇಸು ಕ್ರಿಸ್ತ ಜನ್ಮನ ಬದಲಾವಣೆ ತರುತ್ತೆ. ಹಲ್ಲೆಲೂಯಾ. ಏನ್ ಬದಲಾವಣೆ? ನಿನ್ನ ಕತ್ತಲೆ ಜೀವನಕ್ಕೆ ಬದಲಾವಣೆ, ನಿನ್ನ ರೋಗಗಳಿಗೆ ಬದಲಾವಣೆ, ನಿನಗಿರುವಂತ ಹಣಕಾಸಿನ ವಿಷಯದಲ್ಲಿ ಅದರ ಬದಲಾವಣೆ ತರ್ತಾನೆ, ನಿನ್ನ ಕುಟುಂಬದಲ್ಲಿ ಬದಲಾವಣೆ ತರ್ತಾನೆ, ನಿಮ್ಮ ಯಜಮಾನರ ಜೀವನದಲ್ಲಿ ಬದಲಾವಣೆ ತರ್ತಾನೆ, ನಿಮ್ಮ ಹೆಂಡತಿ ಜೀವನದಲ್ಲಿ ಬದಲಾವಣೆ ತರ್ತಾನೆ, ನಿನ್ನ ಮಕ್ಕಳ ಜೀವನದಲ್ಲಿ ಅದರ ಬದಲಾವಣೆ ತರ್ತಾನೆ. ಯಾವಾಗ? ನಿನ್ನಲ್ಲಿ ಯೇಸು ಕ್ರಿಸ್ತನು ಜನ್ಮಿಸಿದಾದರೆ ಮಾತ್ರವೇ. ಹಲ್ಲೆಲೂಯಾ. ಆತನ ಸ್ವಂತ ರಕ್ಷಕನಾಗಿ ನೀನು ಅಂಗೀಕಾರ ಮಾಡಿಕೊಳ್ಳುವ ಸಮಯದಲ್ಲಿ ನಿನ್ನ ಕತ್ತಲೆಯಾದಂತ ಜೀವನ ಬೆಳಕಾಗಿ ತುಂಬುತ್ತೆ.
ಆತನ ಲೋಕಕ್ಕೆ ಬೆಳಗಾಗಿ ಬಂದಿದ್ದಾನೆ. ಕತ್ತಲೆ ಆವರಿಸಿರೋದೆಲ್ಲ ನಮಗೆ ಬಿಟ್ಟು ಹೋಗುತ್ತೆ. ನಮ್ಗೆ ಕೊಟ್ಟಿರೋ ಸಮಯ ಕಡಿಮೆ. ಹಾಗಾಗಿ ಶಾರ್ಟ್ ಕಟ್ ಆಗಿ ನಾನು ಮುಗಿಸ್ತಾ ಇದ್ದೀನಿ. ಎಂಡಲ್ಲಿ ಬೇಕಾದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂದ್ರೆ ವರ್ಷಕ್ಕೆ ಒಂದೇ ಸತಿ ಹಬ್ಬ ಬರೋದು. ಎಲ್ಲರಿಗೂ ಏನ್ ಮಾಡ್ಬೇಕು, ನಾವು ಸಂತೈಸಬೇಕು. ಎಲ್ಲರಿಗೂ ನಾವು ಚೆನ್ನಾಗಿರ್ಬೇಕು. ಹಲ್ಲೆಲೂಯಾ. ನೋಡಿ, ದೇವರ ಸನ್ನಿಧಾನದಲ್ಲಿ ಆನಂದವಂತೆ. ಆ ಆನಂದ ನಮ್ಗೆ ಏನ್ ಕೊಡುತ್ತಂತೆ? ಬಲ ಕೊಡುತ್ತಂತೆ. ನಾನು ಯಾಕೆ ವಿಲೇಜ್ ಕಡೆ ಬಂದಿರೋ ಸ್ವಲ್ಪ ಗಿರಿಸ್ತೀನಂತೆ ಮಾತಾಡೋ ಶಬ್ದ ಆಗ್ಬೇಕಂತ ಇದೆ. ಇಲ್ಲಾಂದ್ರೆ ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಆತನ ನೀವು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡಿದ್ದಾದ್ರೆ ಏನಾಗುತ್ತೆ ಗೊತ್ತಾ? ಫಸ್ಟ್ ಪಾಯಿಂಟ್, ಶಾರೀರಿಕವಾಗಿರೋ ಬಲಿನದ್ದು ಬಿಟ್ಟು ಹೋಗುತ್ತೆ. ಏನಾಗುತ್ತೆ? ಏನೋ ಹೇಳ್ತಾ ಇದ್ರು ಅವ್ನು ಕೇಳ್ತಾ ಇದ್ದೆ. ಹೇಳಿದ್ರೆ ಬಾಯಿ ತೆಗ್ದು ನಿಮ್ ಬಲಿನ ಹೋಗುತ್ತೆ. ಶಾರೀರಿಕವಾಗಿರುವಂತ ಬಲಿನಿಂದ ಕ್ರಿಸ್ತನಲ್ಲಿ ಒಬ್ಬ ನೂತನ ಸೃಷ್ಟಿ ಆಗ್ತಾನೆ. ಕೆಟ್ಟ ಮಾತುಗಳು ನಿಂತ ಹೋಗುತ್ತೆ, ಕೆಟ್ಟ ಅಭ್ಯಾಸಗಳು ನಿಂತ ಹೋಗುತ್ತೆ, ಕೆಟ್ಟ ದೃಷ್ಟಿ ನಿಂತ ಹೋಗುತ್ತೆ. ಎಲ್ಲ ಹೊಸದಾಗಿ, ಎಲ್ಲ ಪರಿಶುದ್ಧವಾಗಿ, ಎಲ್ಲ ನೀತಿಯಾಗಿ ಆತ ನಮ್ಮ ಜೀವನದಲ್ಲಿ ಮಾರ್ಪಾಡು ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಕ್ರೈಸ್ತರು ಹೋಗ್ಬಾರ್ದಪ್ಪ. ಅವ್ರು ಯೇಸು ಸ್ವಾಮಿ ಬಗ್ಗೆ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಬಿಡ್ತಾರೆ? ಕನ್ವರ್ಟ್ ಅಲ್ಲ ಇದು. ಯೇಸು ಸ್ವಾಮಿ ಬಂದಿದ್ದಾರೆ, ನಮ್ಮಲ್ಲಿರೋ ಕೆಟ್ಟದ್ದು ತೊಳೆ ಹೋಗುತ್ತೆ, ಎಲ್ಲ ಪ್ರಶುದ್ಧವಾಗ್ತದೆ, ಎಲ್ಲ ನೀತಿ ಆಗುತ್ತೆ, ಎಲ್ಲ ಸತ್ಯ ರೀತಿಯಾಗಿ ನಾವು ಜೀವಿಸೋರಾಗ್ತೀವಿ. ಹಾಗಾಗಿ ಯೇಸು ಸ್ವಾಮಿಯಲ್ಲಿ ಬಂದಿರೋರಂತ ಹೃದಯದಲ್ಲಿ ಹಳೇ ಕಾರ್ಯಗಳು ಏನಾಗುತ್ತೆ? ಬಿಟ್ಟು ಹೋಗುತ್ತೆ. ಹಳೆ ಕಾರ್ಯಗಳು ಏನಾಗುತ್ತೆ? ಒಂದು ವೇಳೆ ಕೋಪ ಇಟ್ಕೊಂಡ್ ಬಂದಿದ್ಯಾ, ಮನೆಯಲ್ಲಿ ಗಂಡನ ಹತ್ರ ಜಗಳ ಮಾಡ್ಬಿಟ್ಟು ಇಲ್ಲಿಗೆ ಬರ್ತೀಯ, ಬರೋವಾಗ ನಾನು ಹೋಗ್ತೀನಿ, ಮಗ ಬರ್ತೀನಿ, ನಾನು ಹೋಗ್ತೀನಿ ಅಂತ ಇಲ್ಲಿ ಬಂದ್ಬಿಟ್ಟಿರ್ಬೋದು. ಇವತ್ತು ಯೇಸು ಸ್ವಾಮಿ ಹುಟ್ಟಿದ್ದಾಗಲೇ ಅದೇ ಗಂಡನ ಹತ್ರ ಹೋಗಿ ನೀನು ಮಾತಾಡುವಾಗ ಏನಾಗುತ್ತೆ? ನಿನ್ನ ಕೋಪದಿಂದ ಬಂದಿರುತ್ತೋ ಮಾತು ಮನೆಯಿಂದ ಬರೋವಾಗ ಬಂದಿರುತ್ತೆ. ಹೋಗುವಾಗ ಏನಾಗ್ತೀಯ? ಯೇಸು ಸ್ವಾಮಿನ ಪ್ರೀತಿಯಲ್ಲಿ ಕುದಿಸ್ಕೊಂಡು ಹೋಗ್ತೀಯ. ರೀ ಅವಾಗಲೇ ಬೈದ್ಬಿಟ್ರಿ, ಏನು ಅನ್ಕೋಬೇಡ್ರಿ, ಮತ್ತೆ ಊಟ ಮಾಡೋಣ, ಬರೀ ಸ್ವಲ್ಪ ಕದ್ದಿದ್ದೀನಿ ಅಂತ ಕೂತ್ಕೊಂಡು ಮಾರ್ಪಾಟ್ ಆಗೋಗ್ತಾರೆ. ನಿಮ್ಗೆ ಗೊತ್ತಿರಲ್ಲ, ನೀವು ಯಜಮಾನ್ರು ಏನ್ ಮಾಡ್ತಾರೆ? ಇದೇನಿಗೆ ನೋಡಿ ಹಿಂಗೆ ದೆವ್ವ ಥರ ಆಡಿದ್ರೆ ಬೆಳಗ್ಗೆ ಇವಾಗ ಬರೋ ಹತ್ರ ದೂತ ಥರ ಹಾಕ್ಬಿಟ್ರೆ ಕಾರಣ ಏನು? ನೋಡಕ್ಕಾಗಲ್ಲ ಯಾರು. ಅದ್ರ ದೇಶ ಸ್ವಾಮಿ ಬಂದ್ರೆ ಹಂಗೆ ಮಾರ್ಪಾಡೋದು ಹೋಗ್ತೀವಮ್ಮ. ಇದೇ ಮಾರ್ಪಾಡು ಮಾಡ್ತಿರೋದು ಕ್ರೈಸ್ತರು. ಮನಸ್ಸತ್ರ ಮಾಡ್ತಿರೋದು ಮತಾಂತರ ಅಲ್ಲ, ಕುತಂತ್ರ ಅಲ್ಲ. ಹಲ್ಲೆಲೂಯಾ. ಮನಸ್ಸಾಂತರ, ಮನುಷ್ಯ ವೃತ್ತಿ ಆಗಿರೋದೇ ಕ್ರೈಸ್ತನ ಉದ್ದೇಶ. ಮನುಷ್ಯ ಶುದ್ಧಿಯಾಗಿರ್ಬೇಕು, ಮಕ್ಕಳೆಲ್ಲರೂ ಪರಿಶುದ್ಧವಾಗಿ ಮಾಡಬೇಕು, ಕೆಟ್ಟದನ್ನು ಬಿಡಬೇಕು, ಉನ್ನತವಾದಂತ ಸ್ಥಿತಿಯಲ್ಲಿ ಇರಬೇಕನ್ನೋದೇ ಕ್ರೈಸ್ತನ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲ, ನೀವು ನರಕದಲ್ಲಿ ಹೋಗಬಾರ್ದು, ನರಕದಲ್ಲಿ ನೀವು ಸಾಯಬಾರ್ದು, ನರಕದ ಅಗ್ನಿಯಲ್ಲಿ ನಿತ್ಯವೂ ಇರಬಾರ್ದು, ಪರಲೋಕದಲ್ಲಿ ನನ್ನ ಜೊತೆ ನನ್ನ ಮಕ್ಕಳು ಇರಬೇಕನ್ನೋದೇ ಅದರ ಉದ್ದೇಶ. ಅದಕ್ಕಾಗಿ ಅದರ ಹೆಸರು ರಕ್ಷಕನು. ಅದನ್ನು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಈ ಭೂಲೋಕದಲ್ಲಿ ಫಲವನ್ನು ಬಿಟ್ಟು ಈ ಭೂಲೋಕದಲ್ಲಿ ತಾಳೆ ನಿನ್ನನ್ನು ನನ್ನನ್ನು ನನ್ನ ಮಕ್ಕಳನ್ನು ದುಡಿಮವನ್ನು ರಕ್ಷಿಸಲು ಬಂದಿರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದ್ರ ಯಾಕೆ ಗೊತ್ತಾ? ಬದಲಲ್ಲಿ ಬಿಟ್ಟಿರೋದು ಯಾರನ್ನ ಹೋಗ್ಬೋದು. ಹಲ್ಲೆಲೂಯಾ. ದೊಡ್ಡವ್ರು ಮಾತ್ರ ಅಲ್ಲ, ದೊಡ್ಡ ಕುಲ ಚಿಕ್ಕ ಕುಲ ಅದಲ್ಲ, ಎಂತವ್ರು ಕೂಡ ಏನಾಗ್ಬೇಕು? ಆಕ್ಸೆಸರಿ ಇರಬೇಕು. ಟಿಕೆಟ್ ಫಿಲಿಮ್ ಹೋಗೋಕೆ ಯಾರು ಟಿಕೆಟ್ ತಗೊಂಡ್ರು ಅವ್ರು ಏನ್ ಮಾಡ್ತಾರೆ? ಬಾಗಿಲು ತೆಗಿತಾರೆ ಅಲ್ಲ. ನೀನ್ ದೊಡ್ಡವನು, ಚಕ್ಕವನು, ಹಾಕುಲ್ದವನು, ನಿಕ್ಕುಲ್ದವನು ಅಂತಾರೆ. ಟಿಕೆಟ್ ಇದೆಯಾ? ನಡಿ ಒಳಗಡೆ ಅಂತಾರೆ. ಪರಲೋಕಕ್ಕೆ ಟಿಕೆಟ್ ಏನ್ ಗೊತ್ತಾ? ಯೇಸು ಸ್ವಾಮಿ ಅಂಗೀಕಾರ ಮಾಡ್ಕೊಂಡಿದ್ದಾರೆ ಮಾತ್ರನೇ ಪರಲೋಕಕ್ಕೆ ಟಿಕೆಟ್. ಯಾಕೆ ಕೂದಲಿದ್ಯಾ? ಏನು ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಐಶ್ವರ್ಯ ಇಲ್ಲ, ಬಣ್ಣ ಅಲ್ಲ ಮುಖ್ಯ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದು ಬಂದಿದ್ಯಾ? ಯೇಸು ಸ್ವಾಮಿಯ ರಕ್ಷಣೆಯಾಗಿ ನಂಬಿದ್ಯಾ? ಪಾಪ ಬೇಕಾದ್ರೆ ಟಿಕೆಟ್. ಹಲ್ಲೆಲೂಯಾ. ಇವತ್ತೇನು ಟಿಕೆಟ್ ಪಡೆಯಕ್ಕೆ ಬಂದಿದ್ಯಾ? ಸೀರೆ ಟಿಕೆಟ್ ಪಡೆಯಕ್ಕೆ ಬಂದಿದ್ಯಮ್ಮ, ಬುಕ್ಸ್ ಟಿಕೆಟ್ ಪಡೆಯಕ್ಕೆ ಬಂದಿದ್ಯಪ್ಪ, ಟಾಯ್ಸ್ ಪಡೆಯಕ್ಕೆ ಬಂದಿದ್ಯಮ್ಮ, ಏನಕ್ಕೆ ಬಂದಿದ್ಯಾ? ಇಲ್ಲಿ ಬಂದಿದ್ದಾರೆ ನಿತ್ಯ ಶಿವ, ನಿತ್ಯ ಶಿವ ಕ್ರಿಸ್ತನ ಬಳಿಗೆ ಬಂದಿದ್ದಾರೆ ನಿತ್ಯ ಶಿವ. ಈ ಭೂಲೋಕದಲ್ಲಿ ಯಾರು ಕೊಡದೇ ಇರುವಂತ ಒಂದು ಟಿಕೆಟ್ ಏನ್ ಗೊತ್ತಾ? ಆ ಟಿಕೆಟ್ ಯೇಸು. ಯೇಸು ಅನ್ನೋ ಟಿಕೆಟ್ ನೀನು ಪಡೆದಿದ್ದಾರೆ.
ಪರಲೋಕ ರಾಜ್ಯಕ್ಕೆ ಯಾರು ನೀನು ತಡೆ ಮಾಡಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ತುಂಬಾ ಜನ ಬಂದವ್ರೆ, ರಾಜರಾಗಿ ಇನ್ನ ಏನೇನು ಹೆಸರುಗಳು ಇಟ್ಕೊಂಡು ಬಂದವ್ರೆ. ಏನ್ ಹೇಳ್ಬೇಕು ಗೊತ್ತಾ? ಪಾಪಿಗಳನ್ನ ಕ್ಷಮಿಸು, ನಿಷ್ಠುವಂತ ನಾವು ರಕ್ಷಿಸು. ಏನ ಹೇಳ್ಬೇಕು? ಪಾಪಿಗಳನ್ನ ನೀತಿವಂತನ. ಇವಾಗ ನಾವ್ ಯಾರನ್ನ ಕರೆಕ್ಟ್ ಆಗಿರೋದು ಇದೀವ? ನಿಜ ಹೇಳ್ರಿ, ನಾನು ತಪ್ಪೇನ್ ಮಾಡಿಲ್ಲ, ಸುಳ್ಳೇ ಹೇಳಿಲ್ಲ, ಕೆಟ್ಟ ಮಾತೇ ಮಾತಾಡಿಲ್ಲ ಅನ್ನೋರು ಯಾರನ್ನ ಇಲ್ಲಿ ಇದ್ದೀರಾ? ಇದ್ದೀರಾ ಇಲ್ವಾ? ಇದ್ದೀರಾ? ಮಕ್ಕಳಿರ್ಬೋದಷ್ಟು ದೊಡ್ಡವರಿಲ್ಲ, ಎಲ್ಲರೂ ತಪ್ಪು ಮಾಡಿರ್ತೀರ. ಆದ್ರೆ ನೀವೇನಾಗ್ಬೇಕು? ಶಿಕ್ಷೆಗೆ ಪಾತ್ರರಾಗಬೇಕು. ಮತ್ತೆ ಎಷ್ಟು ಚೆನ್ನಾಗಿ ಅಂದ ಚಂದವಾಗಿ ಡ್ರೆಸ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀರಲ್ಲ, ನಿಮ್ ಪನಿಷ್ಮೆಂಟ್ ಕೊಡ್ಬೇಕಲ್ಲ. ನಾನು ಚಾಟಿ ಗಿಟಿ ತಗೊಂಡು ಅಲ್ಲ ಬಂದಿರೋ ರಾಜರು ದೊಡ್ಡ ದೊಡ್ಡ ಯುವಕರು ದೊಡ್ಡ ದೊಡ್ಡ ರೂಲರ್ಸ್ ಅಂತ ಹೇಳಿರೋದು. ಪಾಪಿಗಳನ್ನು ಶಿಕ್ಷಿಸಿ ನೀತಿವಂತ ರಕ್ಷಿಸಿ. ಯಾವೊಬ್ಬನು ಬೈಬಲ್ ಹೇಳ್ತಾ ಇದೆ, ಯಾವೊಬ್ಬನು ನೀತಿವಂತನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರಿಗೆ ಮಹಿಮೆಗೆ ದೂರ ಹೋಗಿದ್ದಾರಂತ. ಆ ಪಾಪದಿಂದ ದೂರ ಆಗಿರೋನ ದೇವರ ಹತ್ರಕ್ಕೆ ಅದರ ಪರಿಶುದ್ಧ ರಕ್ತವನ್ನು ಸುರಿಸಿ ದೇವರ ಹತ್ರಕ್ಕೆ ಕರ್ಕೊಂಡು ಬರ್ಬೇಕಂತ ಇವತ್ತು ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಜನ್ಮ ತಾಳಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಕ್ರಿಸ್ಮಸ್ ಆಚರಣೆ ನಾವು ಬಹು ಚೆನ್ನಾಗಿ ಮಾಡ್ತೀವಿ. ಅಯ್ಯ ಚೆನ್ನಾಗಿ ಆಗ್ತಾ ಇದ್ದೀರಾ? ಯೇಸು ಸ್ವಾಮಿ ನೋಡಿದ್ರೆ ಗೋದಲಲ್ಲಿ ಹುಟ್ಟಿದ್ದಾರೆ, ನೀವು ಒಳ್ಳೆ ಡ್ರೆಸ್ ಹಾಕೊಂಡು ಒಳ್ಳೆ ರಾಜ ತರ ಬಂದಿದ್ದೀರಾ. ಏನ್ ಚೂಕ್ ಹಾಕೊಂಡಿದ್ದಾರೆ ನಮ್ಮ ಪಾಸ್ಟ್ರು, ಒಳ್ಳೆ ಹಾಕ್ಬಿಟ್ಟವ್ರೆ. ಇದು ನಮ್ಮ ಸ್ಯಾರಿ ಏನಿಲ್ಲ ಅಂದ್ರೆ 7-8 ಸಾವಿರ ಇರುತ್ತೆ. ನಾವು ಮಾತಾಡ್ಕೊಂಡಿದ್ದಾನೆ. ಹೌದು, ಆತ ನಮ್ಮಕ್ಕೋಸ್ಕರ ಬಡವನಾಗಿದ್ದಾನೆ. ಯಾಕೆ ಗೊತ್ತಾ? ನಮ್ಮನ್ನ ಐಶ್ವರ್ಯ ಮಾಡೋದಕ್ಕಾಗಿ, ನಾವು ಕಳ್ಕೊಂಡಿರುವಂತ ಅಧಿಕಾರ ಕೊಡೋದಕ್ಕಾಗಿ ಆತನ ಸಿಲುಬೆಯಲ್ಲಿ ಅಧಿಕಾರವನ್ನು ಬಿಟ್ಬಿಟ್ಟಿದ್ದಾನೆ. ಅದನ್ನ ಕನ್ಸಲ್ಟ್ ಮಾಡಿದ್ರೆ ಅಲ್ಲಿರುವಂತ ದೂತಗಳೆಲ್ಲ ಬಂದು ಏನ್ ಮಾಡ್ತಾ ಇದ್ರು? ಆ ರೋಮರ ಸೈನಿಕಗಳನ್ನ 1 ನಿಮಿಷ ಸ್ತಬ್ಧ ಮಾಡ್ಬಿಟ್ಟಿರೋರು. ಆದ್ರೆ ಯೇಸು ಸ್ವಾಮಿ ಆತನ ರಕ್ತವನ್ನು ಸುರಿಸೋದ್ ಮುಖಾಂತರವಾಗಿ ನಿನ್ನನ್ನ ಪ್ರತಿಯೊಬ್ಬೊಬ್ಬನ್ನ ಆ ಜಗತ್ತಿನ ಪ್ರತಿಯೊಬ್ಬೊಬ್ಬರಿಗೋಸ್ಕರ ಆತನ ರಕ್ತವನ್ನು ಸುರಿಸಿ ನಿನ್ನ ರಕ್ಷಣೆಗಾಗಿ, ನಿನ್ನನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಳ್ಳೋದಕ್ಕಾಗಿ, ನಿನ್ನನ್ನ ತಂದೆ ಮಗನಾಗಿ ಮಾಡೋದಕ್ಕಾಗಿ ಆ ಕ್ರಿಸ್ತನು ಈ ಲೋಕದಲ್ಲಿ ಬಂದು ಆತ ನಿನ್ನಗಾಗಿ ಪ್ರಾಣ ಕೊಟ್ಟಿರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾಗಿದೆ. ಅರ್ಥ ಆಗೋ ಸರಿ ಜೋರ ಚಪ್ಪಳೆ ತಟ್ಟಿ. ಊರಿಗೆ ಹೋಗಿದ್ದೆ, ಆ ಊರಲ್ಲಿ ಅಜ್ಜಿಗೆ ಕಿವಿ ಕೇಳಿಸಲ್ಲ. ಎಲ್ಲರೂ ಚಪ್ಪಳೆ ತಟ್ಟರೆ ಎಲ್ಲರೂ ನೋಡ್ತಾರೆ, ಅವಳು ಚಪ್ಪಳೆ ಹೊಡ್ತಾರೆ. ಎಲ್ಲರೇ ತಿಳ್ಕೊಂಡು ಹಾಕಿದ್ದಾರೆ, ಎಲ್ಲರೂ ಕೂತ್ಕೊಂಡ್ರೆ ನಾನು ನೋಡಿದೆ ಅಜ್ಜಿಗಿರೋ ಆಸಕ್ತಿ ಆಗಿಲ್ಲ. ಬಾಜಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರೆ ಅಜ್ಜಿಗೆ ಏನಿಲ್ಲ, 2 ಕಿವಿ ಕೇಳಿಸಿಲ್ಲ. ಚಪ್ಪಾಳೆ ಇಲ್ಲಿಂದ ಬರೋದಲ್ಲ, ಇಲ್ಲಿಂದ ಬರ್ಬೇಕು. ಕ್ರಿಸ್ತನಿಗೆ ನಾವು ಅಷ್ಟು ತ್ಯಾಗ ಮಾಡಿರುವಂತ ಯೇಸುವಿಗಾಗಿ ಎಲ್ಲಿಂದ ಬರ್ಬೇಕು ಚಪ್ಪಾಳೆ? ಆ ಚಪ್ಪಾಳೆ ಹೊಡೆದು ನಿನ್ ಕೈ ಏನಾಗ್ಬೇಕು? ಚಲ ಅನ್ಬೇಕು. ನೋಡೋಣ, ಅವ್ರು ಡ್ರಮ್ಸ್ ಹೊಡೆದು ಎಲ್ಲಿ ಬಿಡುದು? ಸಂದೀಪ್ ಸಾರಿ ನವೀನ್ ಬಿಡೋದು ಹೆಂಗ್ ಹೊಡೆದು? ನಾನು ಹೊಡೆದಕ್ಕೇನಪ್ಪ ಅನ್ಕೊಂಡೆ. ಕ್ರೈಸ್ತನಿಗಾಗಿ ಇರುವಂತ ವೈದ್ಯಾಖ್ಯ ನಾವು ಕೈಗಳು ಇಟ್ಕೊಂಡಿದ್ದೀವಿ. ಸ್ವಲ್ಪ ಜೋರ ಕೊಡಿ ಕರ್ತನಿಗಾಗಿ. ಇಲ್ಲಿಂದ ಬರಬೇಕು. ಯಾರೋ ಇಲ್ಲಿಂದ ಅದು ನಮ್ಮ ಕರ್ತಾದಿ ಕರ್ತ ನಮಗಾಗಿ ಧರ್ಮಕ್ಕೆ ಇನ್ನ ಹೆಚ್ಚು ಸಹಾಯ ಮಾಡಬೇಕು, ಕಟ್ಟಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಏನ್ ಹೇಳ್ತಿದ್ದಾರೆ? ಅದನ್ನು ಯಾಕೆ ಹುಟ್ಟಬೇಕಾಗಿತ್ತಂತೆ? ತುಂಬಾ ಜನಕ್ಕೆ ಏನಿಲ್ಲ, ಎಷ್ಟು ತಂದೆ ಇಲ್ಲ, ಇಲ್ಲಿ ತಂದೆ ಅಂತ
ಎಲ್ಲರೂ ತಂದೆ ಇದ್ದಾರ? ಒಬ್ಬೊಬ್ಬ ಪರಲೋಕದಲ್ಲಿರೋ ತಂದೆ ಅಲ್ಲಮ್ಮ, ಶಾರೀರಿಕವಾಗಿರೋ ತಂದೆ. ಎಷ್ಟು ಜನಕ್ಕೆ ಇದ್ದಾರೆ, ಎಷ್ಟು ಜನಕ್ಕೆ ಇಲ್ಲ? ತಂದೆ, ನಿಮ್ ತಂದೆ ಅಮ್ಮ ಅಪ್ಪ ಅಮ್ಮ ಇದಾರಲ್ಲ, ಅಪ್ಪ ಇದ್ದವ್ರು ಎಷ್ಟು ಜನ ಇದ್ದೀರಾ? ಏನ್ ಫಾಸ್ಟ್ ನೋಡ್, 4 ಸತಿ ಹೇಳಿ ಸುಸ್ತಾಗಿ ಬೆಳಗ್ಗೆನೆ 6 ಗಂಟೆಗೆ ಎದ್ದು ಮನಗಾಲ ಪ್ರಾರ್ಥನೆ ಮಾಡಿ ಇಲ್ಲಿ ಎದ್ದು ಬಂದು ನಮ್ಮ ಕೀನೋ ಮುಂದೋಗಿ ಒಂದು 10 ಗಂಟೆಗೆ ಕುತ್ಕೊಂಡು ದೇವರೇ ಅಂತ ಪ್ರಾರ್ಥನೆ ಮಾಡ್ತಾರೆ. ಒಂದೊಂದು ಮಾತು 4 ಸತಿ ಕೇಳಿ ನನ್ನ ಗಂಟೆ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ತಾತ್ಕಾಲಿಕವಾಗಿರುವಂತಹ ಆಶೀರ್ವಾದ ಬೇಕು? ಅಚ್ಚಿನ ಮಾತು ನಾನು ಕೇಳಿದ್ರೆ ಅವಾಗಲೇ ಅನ್ಕೊಂಡೆ, ಕೇಳಿಸ್ತಾ ಇದ್ದಾವ? ಇಬ್ಬರು ಅಜ್ಜಿ ಕೈ ಎತ್ತಿದ್ದಾರೆ ಅಂದ್ರೆ ಅವಾಗಲೇ ಸ್ಟೋರಿ ಇಲ್ಲೇನೋ ಬರ್ತೀವಿ. ಇಬ್ಬರು ಅಜ್ಜಿ ಕರೆಕ್ಟಾಗಿ ಎತ್ತಿದ್ದಾರೆ. ಮಾಡ್ಬಿಟ್ಟ ಅದ್ರ ಹೆಸರೇನು? ಇಬ್ಬರು ಅಜ್ಜಿ ಕರೆಕ್ಟಾಗಿ ಎತ್ತಿದ್ದಾರೆ. ಎಷ್ಟು ಜನ ಒಂದು ಆಶೀರ್ವಾದ ಕರೆಕ್ಟಾಗಿ ಈ ಅಜ್ಜಿ ಆಗಿದೆ. ಅಜ್ಜಿ ನಿನ್ನ ಹೆಸರೇನು? ಪಕ್ಕದಲ್ಲಿ ಅದಕ್ಕೆ ಅಜ್ಜಿ ನಿನ್ನ ಹೆಸರೇನು? ಹೇಳ್ಸಲ್ಲ. ಅದೇ ನೀವು ನೋಡಿ ಇಷ್ಟೊಂದು ಉದಾಹರಣೆಗೆ ಹೇಳ್ತಾರ ಅಜ್ಜಿ? ಮುನಿಯಪ್ಪ ಹೇಳ್ತಾನೆ ಇಲ್ಲ. ಅಜ್ಜಿ ನಿನ್ನ ಹೆಸರು? ಮುನಿಯಮ್ಮ. ನೀನು ಈಯಮ್ಮ? ಆಯಮ್ಮ? ಮಧ್ಯಮ್ಮ? ಮಧ್ಯದಲ್ಲಿ ಕೂತ್ಕೊಂಡಾರಂತೆ ಮಧ್ಯಮ್ಮ. ಓ ಮಧುರಮ್ಮ. ಇಬ್ಬರು ಮಾತ್ರ ಕೈ ಎತ್ತಿದಾರ. ದೇವರ ಸ್ತೋತ್ರವಾಗಿ ದೇವರ ಸನ್ನಿಧಾನದಲ್ಲಿ ಏನಾಗಿದೆ? ಸಂಪೂರ್ಣವಾದ ಸಂತೋಷ ಸಮಾಧಾನ ಇದೆ. ಹಬ್ಬದ ಸಂಗತಿ ಹಲ್ಲೆಲೂಯ. ನೀವು ಯಾರು ಕಟ್ಟಿಟ್ಟಾಗಿ ಕುತ್ಕೊಳ್ರಿ, ಫ್ರೀಯಾಗಿ ಕುತ್ಕೊಳ್ಳಿ. ನನಗೆ ಗೊತ್ತಾ, ಒಂದು ಹೇಳಿದ್ರು ನಮ್ಮ ಪಾಸ್ಟರ್, ಅವನು ಚಿಕ್ಕವನಿರೋ ಪಾಸ್ಟರ್, ಚರ್ಚಿಗೆ ಬಂದ್ರೆ ಯಾರೇನೋ ಅಪ್ಪನ ಸ್ಥಳ ಇದ್ದು, ಅಪ್ಪನ ಮನೆ ಹೆಂಗಿರ್ಬೇಕು, ನೀನು ನಿಮ್ಮ ಮನೇಲಿ ಹೇಗಿರ್ತೀಯ ಅಂದ್ರು. ಹೌದಾ? ಹಂಗಪ್ಪ ಅಷ್ಟೇ, ಸ್ವಲ್ಪ ಲಾಜಿಕ್ ಜಾಸ್ತಿ ಅಲ್ಲ ನನಗೆ. ಚೇರಲ್ಲಿ ಕೂತ್ಕೊಂಡಿದ್ರು ಪಾಸ್ಟರ್. ಅಪ್ಪನ ಮನೇಲಿ ಹೇಗಿರ್ಬೇಕು? ಏನ್ ಮಾಡ್ದೆ? ಚೇರ್ ಇದ್ದಲ್ಲ ಹಾಕೊಂಡು ಕೈ ಜೋಬಿ ಪಾಸ್ಟರ್ ನೀವೇ ಹೇಳಿದ್ರಿ ಅಪ್ಪನ ಮನೆ ಅಂತ, ನೀವು ನಮ್ಗೆ ಅಪ್ಪ ಇದ್ದಂಗೆ ಎಲ್ಲ ಅಧಿಕಾರ ನಮ್ಗೆ ಇದೆ ಅಂತ ಹೇಳ್ಬಿಟ್ಟು ಚೇರ್ ಪಕ್ಕದಲ್ಲಿ ಹಾಕೊಂಡು ಒಬ್ಬೆಲ್ಲ ಏನಾಗ್ತದೆ ಕೈ ಹಾಕ್ಬಿಟ್ಟು ಜೋಬೆಲ್ಲ ತೆಗಿತಾ ಇದ್ದೇನೆ, ಏನೇನಿರ್ತಾ ಇರ್ತಾ ಇಲ್ಲ. ಅವ್ರು ಹೇಳೋದು ಇನ್ನೂ ಸುಟ್ಟಿ ಮಾತಾಡಲ್ಲ. ಡಿಸಿಪ್ಲಿನ್ ಅಪ್ಪನ ಮನೆ ಅಂದ್ರೆ ಭಯ ಭಕ್ತಿ ಹೇಳ್ಬೇಕು ಅಂತ ಹೇಳ್ಕೊಟ್ರು. ಹಲ್ಲೆಲೂಯ. ಅಂದ್ರೆ ದೇವರ ಸನ್ನಿಧಾನದಲ್ಲಿ ಬಂದಿರೋದು ನಾವು ಭಯಭಕ್ತಿಯಿಂದ ಇರಬೇಕು. ಹಲ್ಲೆಲೂಯ. ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವಾಗೆ ಅದಿಲ್ಲ ಏನನ್ನ ಕೇಳಿಕೊಡ್ತಾರೆ. ಹಲ್ಲೆಲೂಯ. ಯೇಸು ನಾಮದಲ್ಲಿ ಏನನ್ನ ಕೇಳಿ ಅದನ್ನು ಕೊಡ್ತಾರೆ. ಹಾಗಾಗಿ ನಾನು ಈ ಸಮಯದಲ್ಲಿ ಏನಂತ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಹೋದಲೆ ಅನ್ನೋದು ನನ್ನ ಜೊತೆ ಎಷ್ಟು ಜನಕ್ಕೆ ಇನ್ನ ಏನು ನಮ್ಗೆ ಬಿಟ್ಟು ಹೋದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಎಷ್ಟು ಜನ ಅನ್ಕೋತಾ ಇದ್ದಾರೆ. ಇದು ಈ ಅಭ್ಯಾಸ ನನ್ಗೆ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತೈತೆ, ಈ ಕೋಪ ನನ್ಗೆ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತಾ ಇತ್ತು. ಇದು ಯಾವಾಗಲೂ ಈ ನಾಗರಾಜ್ ತರ ಕನಸುಗಳು ಬರ್ತಿಲ್ಲ. ಇದ್ಯಾಕೆ ಸಮಸ್ಯೆ ನನ್ಗೆ ಬರ್ತಿದೆ, ಯಾಕಿದು ನನ್ನನ್ನು ಪೀಡಿಸ್ತಾ ಇದೆ, ಇದು ಇದ್ರೆ ಚೆನ್ನಾಗಿರ್ತೈತಲ್ಲ ಅನ್ನೋರಿಗೆ ಒಂದು ಶುಭವಾರ್ತೆ. ಅನ್ನೋರಿಗೆ ಒಂದು ಶುಭವಾರ್ತೆ. ಯೇಸು ಕ್ರಿಸ್ತನು ನಿಮ್ಮಲ್ಲೇ ಜನ್ಮ ತಾಳಿಲ್ಲ ಆದ್ರೆ ಅಲ್ಲಿ ಇಷ್ಟು ದಿನ ನೀವು ಮಾಡ್ತಿರೋ ಪ್ರಯತ್ನ ಕ್ಷಣದಲ್ಲಿ ಮಾತ್ರವೇ ಮಂಗು ಮಾಯ ಆಗೋಗುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಅಲ್ಲಿ ಗೊತ್ತಾ ನಿಮ್ಗೆ, ಏರ್ಪೋರ್ಟ್ ರೋಡ್ ಅಲ್ಲಿ ಯಾರಾದ್ರೂ ಕ್ರಿಸ್ಮಸ್ ದಿನ ಒಬ್ರು ಬಂದಿದ್ದಾರಂತೆ ಫಾರಿನ್. ಅಲ್ಲಿ ಯಾರಾದ್ರೆ ಕ್ರಿಸ್ಮಸ್ ಆಚರಣೆ ಮಾಡ್ತಿದ್ರು, ಆ ರೋಡಲ್ಲಿ ಮೇನ್ ರೋಡಲ್ಲಿ ಒಂದು ದೊಡ್ಡ ಕಾರ್ ಹಾಕೊಂಡು ಬಂದಿದ್ದಾರೆ. ಎಲ್ಲ 500 ರೂಪಾಯಿ ಬಂಡಲ್ ಕೊಟ್ಟಿದ್ದಾರೆ. ಯಾರನ್ನ ಕಷ್ಟ ಇದೆ ತಕ್ಷಣ ಅಲ್ಲಿ ಹೋಗಿದ ತಕ್ಷಣ ಅವ್ರು ಏನ್ ಮಾಡ್ತಿದಾರಂತೆ, ಬಂಡಲ್ ಇಲ್ಲಿ ಎಷ್ಟು ಒಂದ್ ಬೇಕಾ 2 ಬೇಕಾ ಹೋಗ್ಬೇಕಂತ ತಿಳಿಸಿದ್ದಾರೆ. ಯಾರನ್ನ ಹೋಗಿ ತಗೊಂಡ್ತೀರಾ ಅಷ್ಟೇ, ಎಲ್ಲ ತಗೊಂತೀರಾ? ನೀವು ಬಿಡ್ತಾ ಇದೀರಪ್ಪ, ಓದು ನಂಬಿಡ್ತೀವೇನೋ, ಓದ್ಬಿಟ್ರೆ ನಾವು ನಂಬಿಡ್ತೀವೇನೋ? ಸುಳ್ಳು ಹೇಳ್ತಾ ಇದ್ದೀರಾ? ಒಂದ್ ವೇಳೆ ಕೊಟ್ಟಿದ್ದಾರೆ ಹೇಳ್ಬಿಡ್ತಾ ಇದ್ರು, ದುಡ್ಡುಗಳು ಕೊಟ್ರೆ ನಿಜವಾಗೂ ಈ ಕಾರಣದಲ್ಲಿ ಯಾರನ್ನ ಕೊಡ್ತಾರೋ ಧೂಮಕ್ಷೇತ್ರದಲ್ಲಿ ನಾವು ಬಿಟ್ಟು ಹೋಗ್ಬಿಡ್ತೀವಿ. ಯಾಕಂದ್ರೆ ಅದು ಶಾರೀರಿಕವಾಗಿರೋದು ಬಲಹೀನತೆ, ಆಸೆ, ಔಷಧತೆ. ಆದ್ರೆ ಇದು ಬರ್ತಾ ಇರೋದು ಅದಕ್ಕೆ ಮಿಂಚಿ ನಾವು ದೇವರು ಕೊಡುವಂಥದ್ದು. ಹಲ್ಲೆಲೂಯಾ. ದೇವರಿಗೆ ಮಿಂಚಿಕೊಡ್ತಾ ಇದ್ವಿ. ಏನ್ ಗೊತ್ತಾ? ನಿನ್ನ ಹೃದಯವನ್ನು ಬದಲಾಯಿಸುವಂತ ದೇವರು, ನಿನ್ನ ಜೀವನದಲ್ಲಿರುವಂತ ಕಷ್ಟಗಳನ್ನು ಮಾರ್ಪಡಿಸುವಂತ ದೇವರು, ನಿನ್ನ ಅಸಾಧ್ಯವಾದಂತ ಕಾರ್ಯಗಳನ್ನು ಸಾಧ್ಯ ಮಾಡುವಂತ ದೇವರು. ಆತನ ನಾಮವನ್ನು, ಆತನ ಹುಟ್ಟುವಿಕೆಯನ್ನು ನಾವು ಆಚರಣೆ ಮಾಡಕ್ಕೆ ಈ ಸ್ಥಳದಲ್ಲಿ ಬಂದಿದ್ದೀವಿ. ಈ ಸ್ಥಳದಲ್ಲಿ ಬರೋರು ಹೇಗಿದ್ದೀರೋ ಹಾಗೆ ತಿರುಗು ಹೋಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ?
ಕರ್ತನ ಪ್ರತಿಯೊಬ್ಬರನ್ನು ಸ್ಪಂದಿಸ್ತಾರೆ. ಕೈಯಲ್ಲಿರ್ತಾನ ಪ್ರತಿಯೊಬ್ಬರನ್ನು ಯಾರಾದರೆ ಸಮಸ್ಯೆಗಳಲ್ಲಿ ಬಂದಿದೆಯೋ ಅವನ್ನೆಲ್ಲ ದೇವರೇನ್ ಮಾಡ್ತಾರೆ, ಸ್ಪಂದಿಸ್ತಾರೆ. ಆದ್ರೆ ದೇವ್ರದೊಂದು ಕಂಡೀಷನ್ ಸರ್, ದೇವ್ರು ಕೊಡ್ತಾರೆ, ಕೊಡ್ತೀನಿ ಅಂದ್ರೆ ಕೊಡ್ತಾರೆ ಸರ್, ಕೊಡಲ್ಲ ಅಂದ್ರೆ ಕೊಡಲ್ಲ. ಎಷ್ಟು ಜನ ನಂಬ್ತೀರ? ಅಪರಾಕ್ಷರ ಏನಾದ್ರು ಕೊಡ್ತೀನಿ ಅಂದ್ರೆ ಖಂಡಿತ ಖಚಿತವಾಗಿ ಕೊಡ್ತಾರೆ, ಇಲ್ಲ ಅವರು ಕರೆಯೋದೇ ಇಲ್ಲ, ಬರ್ಬೇಡ ಹೋಗಲ್ಲ ಮತ್ತೆ ನೋಡೋಣ ಅಂತ. ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಪ್ರಾಣ ಹೋಗಿ ಕೊಟ್ಬಿಡ್ತಾರೆ. ಹಂಗೆ ದೇವರ ಸನ್ನಿಧಾನದಲ್ಲಿ ಬಂದಿರುವಂತ ನಮಗೆ ಖಂಡ ಖಚಿತವಾಗಿ ಅದನ್ನು ಕೊಡ್ತಾನೆ. ಏನ್ ಗೊತ್ತಾ? ಬಿಡುಗಡೆ. ಬಿಡುಗಡೆ. ನೀನು ಯಾವೊಂದು ಸ್ಥಿತಿಗತಿಯಲ್ಲಿ ಬಿಡುಗಡೆ ಕೊಡ್ತಾನೆ. ಈ ದಿನ ನಿನ್ನ ಸುವಾರ್ತೆ ನಿನಗೆ ಸಾಗಬೇಕಾದ ಸುವಾರ್ತೆ. ಭಯ ಪಡಬೇಡ, ಎದರ ಬೇಡ. ನಿನ್ನಲ್ಲಿ ಹುಟ್ಟಿರುವಂತ ರಕ್ಷಕನು ನಿಮ್ಮನ್ನ ತಪ್ಪಿಸಿ ಆತ ನಿನ್ನ ಉನ್ನತವಾದಂತಹ ಸ್ಥಿತಿಯಲ್ಲಿ ಮಾರ್ಪಡಿಸ್ತಾನೆ. ಇದೊಂದು ಹೇಳಲೇಬೇಕು ಅಷ್ಟೇ, ಹೇಳ್ಬೇಕು ಗೊತ್ತಿಲ್ಲ ಮಾಹಿತಿ. ಎಷ್ಟು ಜನಕ್ಕೆ ಗೊತ್ತು ಸಿಲ್ವೆಯ ಕತೆ? ಸಿಲ್ವೆಯ ಕತೆ ಎಷ್ಟು ಜನಕ್ಕೆ ಗೊತ್ತು? ಎಷ್ಟು ಜನ ಇದ್ರು ಸಿಲ್ವೆಯಲ್ಲಿ? 15 ಜನ ಇದ್ರು, 25 ಜನ, 3 ಇದ್ರು. 100 ಇದ್ರಮ್ಮ? ಹೌದಾ? ಸಂಡೆ ಸ್ಕೂಲ್ ಹೋಗ್ತಾ ಇದ್ರು. 3 ಜನ ಇದ್ರು. ಆದ್ರೆ ಸೆಂಟ್ರಲ್ ಯಾರಿದ್ರು? ಹೌದಾ? ಯಾವಾಗ ನೋಡಿದೆ? ನಾನು ನೋಡಿಲ್ಲ. ಓಕೆ, ಮಧ್ಯದಲ್ಲಿ ಯಾರಿದ್ರು? ಯೇಸು ಸ್ವಾಮಿ ಇದ್ರು. ಇಬ್ಬರು ಏನಾಗಿದ್ರಲ್ಲಿ? ಕಳ್ಳರಿದ್ರು. ಯಾರಿದ್ರು? ಎಷ್ಟು ಸರ್ತಿ ಕಳೆದ ಬುದ್ಧಿ ನಮ್ಗೆ ಬಂದಿಲ್ಲ. ಅಮ್ಮ ಏನೋ ಮಾಡಿರೋ ಹಾಗೆ, ಒಬ್ಬಟ್ಟು ಮಾಡಿರೋ ಹಾಗೆ, ಸಿಹಿ ತಿಂಡಿ ಮಾಡಿರೋ ಹಾಗೆ, ಅಮ್ಮ ಆ ಕಡೆ ಸ್ವಲ್ಪ ಜಾಸ್ತಿ ಹಾಕೊಂಡು ತಿನ್ಬಿಡೋದು. ಕಳೆದ ಬುದ್ಧಿ ಅಲ್ಲ? ಏನನ್ನ ಆಸೆ ಪಟ್ಟಿದ ತಕ್ಷಣ ಕದ್ದು ಬಿಡ್ಬೇಕು. ಏನನ್ನ ಇಷ್ಟ ಬಂದ್ರೆ ಮನೆಯಲ್ಲೇ. ಇಲ್ಲೂ ಕೂಡ ಯಾರಿದ್ದಾರೆ? ಇಬ್ಬರು ಕಳ್ಳರಿದ್ದಾರಂತೆ. ಚೆನ್ನಾಗಿ ಕೇಳ್ಕೊಳ್ಳಿ. ಇದನ್ನು ಕೇಳಿದ್ರೆ ನಿಮ್ಮ ಜೀವನ ಪವನ ಆಗೋಗುತ್ತೆ, ಡಿಸ್ಟರ್ಬ್ ಆಗ್ಬೇಡಿ. ಇದು ಕೇಳಿದ್ರೆ ನಿಮ್ಗೊಂದು ಅರ್ಥ ಬರುತ್ತೆ, ನಿಜವಾದ ಕ್ರೈಸ್ತರಾಗಿರ್ತೀರ. ಜಾಗ್ರತೆ ಕೇಳಿ, ತಮಾಷೆ ಆಶೀರ್ವಾದ ಅಲ್ಲ ಇದೆಲ್ಲರೂ. ಇಲ್ಲಿ ಇಬ್ಬರು ಕಳ್ಳರಿರುವಂತ ಸಮಯದಲ್ಲಿ ಒಬ್ಬ ಕಳ್ಳ ಏನ್ ಮಾಡ್ದ? ಅಪ್ಪ, ನೀನು ರಕ್ಷಕನಲ್ಲ, ಲೋಕ ರಕ್ಷಕನಲ್ಲ, ನಿನ್ನ ನೀನು ರಕ್ಷಿಸಿಕೊಂಡು ನನ್ನನ್ನು ರಕ್ಷಿಸಪ್ಪ ಅಂತ ಕೇಳ್ದ. ಏನೋ ತಪ್ಪು ಮಾಡದ್ನ? ಕೇಳ್ತಾ ಇದ್ದೀನಿ, ತಪ್ಪು ಮಾಡದ್ನ? ಆದ್ರೆ ವಿಲನ್ ಮಾಡ್ಬಿಟ್ಟಿದಾರ ಅದನ್ನ. ಎಂತ ಅಷ್ಟೇ, ನಿನ್ನನ್ನು ಬಿಡಿಸ್ಕೊಂಡು ನನ್ನನ್ನು ಬಿಡಿಸಿದ ತಕ್ಷಣ ಅದು ವಿಲನ್ ಆಗೋದ. ಇನ್ನೊಬ್ಬ ಏನ್ ಮಾಡ್ದ? ದೇವರೇ, ನಿನ್ನ ರಾಜ್ಯದ ಮುಖಾಂತರ ನೀವು ಬರುವಾಗ ನನ್ನ ಏನ್ ಮಾಡ್ದ? ನನ್ನನ್ನು ನೆನೆಸ್ಕೋದ. ಯೇಸು ಸ್ವಾಮಿ ಈ ಒಂದು ಕಳ್ಳನಿಗೆ ಬದಲ್ಕೊಳ್ಳಿಲ್ಲ, ಈ ಕಳ್ಳನಿಗೆ ಬದಲ್ಕೊಂಡ. ಯಾಕೆ ಗೊತ್ತಾ? ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇವನೇನ್ ಮಾಡ್ತಿದ್ದಾನೆ? ಇಲ್ಲೇ ಕುತ್ಕೊಂಡು ತಿನ್ನೋ, ಸುಖಿಸೋ, ಸಂತೋಷ ಪಡೋ, ಹೆಸರುವಾಸಿ ಆಗೋ, ಊರ್ ತಿರುಗೋ, ತಿನ್ನು, ಇನ್ನ ದಪ್ಪ ಹಾಕೋ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ? ನಿನ್ನನ್ನು ಬಿಡಿಸ್ಕೊಂಡು ನನ್ನನ್ನು ಬಿಡಿಸು. ಈ ವ್ಯಕ್ತಿ ತಪ್ಪು ಮಾಡಿಲ್ಲ, ಈ ವ್ಯಕ್ತಿನೂ ತಪ್ಪು ಮಾಡಿಲ್ಲ. ಈ ವ್ಯಕ್ತಿ ದೇವರ ಶಕ್ತಿ ಬಗ್ಗೆ ಕೇಳ. ಈ ವ್ಯಕ್ತಿ ಏನಲ್ಲ, ದೇವರ ರಾಜ್ಯ ಕೇಳ. ಇವತ್ತು ನಾವು ಕೂತಿರೋರಲ್ಲಿ ಎಲ್ಲರಲ್ಲಿ ಏನು ನಾವು ಕೇಳ್ತಾ ಇದ್ದೀವಿ ಗೊತ್ತಾ? ನಾವು ಕೂತಿರೋರು ಎಲ್ಲ ಏನ್ ಕೇಳ್ತಾ ಇದ್ದೀವಿ ಗೊತ್ತಾ? ಮೆಟೀರಿಯಲಿಸ್ಟಿಕ್ ಅಂದ್ರೆ ಶಾರೀರಿಕವಾಗಿರುವಂತ ಅವಶ್ಯಕತೆಗಳು ದೇವರನ್ನ ಕೇಳ್ತಾ ಇದೀವಿ. ಪರಲೋಕ ರಾಜ್ಯದಲ್ಲಿ ನಾವು ಪಾತ್ರರಾಗಬೇಕು. ನಾಳೆ ದಿವಸ ನಾವು ಮರಣಿಸಿದ್ರೆ ಎಲ್ಲ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಏನೋ ಬಿಡ್ರಿ, ಸತ್ಮೇಲೆ ನೋಡ್ಬೇಕು ಅಂತೀರ. ನೋ, ಈ ಒಬ್ಬ ವ್ಯಕ್ತಿ ಹಂಗೆ ಹೇಳಿದ ತಕ್ಷಣ ಏನ್ ಮಾಡಿದ್ರು? ಇವತ್ತಿನ ದಿನ ನೀನು ಎಲ್ಲಿರ್ತೀಯ? ನನ್ನ ಜೊತೆ ಪರದೇಶ. ಇವತ್ತು ಯಾರಿಗನ ಆಸೆ ಇದೆಯಾ ಇಲ್ಲಿ? ಎಸಪ್ಪ, ನಿನ್ನ ರಾಜ್ಯದಲ್ಲಿ ನಾನು ಸೇರ್ಬೇಕು, ನಿನ್ನ ರಕ್ಷಕನಾಗಿ ನನ್ನ ಅಂಗೀಕಾರ ಮಾಡ್ಕೋಬೇಕಂತ ಯಾರನ್ನ ಹೇಳ್ತಿದ್ದಾರೆ? ನಿಶ್ಚಯವಾಗಿ ಅಂತ ಹೇಳ್ತಾನೆ. ಇವತ್ತು ನೀನು ನನ್ನ ಜೊತೆಯಲ್ಲಿ ಇರುವೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನಿಂತ್ಕೊಳ್ಳೋರಾಗೋಣ, ಪ್ರಾರ್ಥನೆ ಮಾಡೋರಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಂಶಿಕ ಪ್ರಾರ್ಥನೆ ಮಾಡಿ ಕೊಟ್ಬಿಟ್ಟು ನಾನು ಅವರಿಗೆ ಅವ್ರಿಗೆ ಮಾಡಿಸ್ತಾರೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಅಕ್ಕಂದಿರೆ, ಅಣ್ಣಂದಿರೆ, ತಮ್ಮಂದಿರೆ, ತಂಗಿದಿರೆ, ಅಮ್ಮ ಹಚ್ಚಿದ್ರೆ, ಅಮ್ಮಂದಿರೆ, ನಾನು ಹೇಳ್ತಾ ಇದ್ದೀನಿ, ತಾತ್ಕಾಲಿಕವಾಗಿರುವಂತ ಅವಶ್ಯಕತೆಗಳ ಬಗ್ಗೆ ಓಡ್ಬೇಡ್ರಮ್ಮ. ಒಂದಿನಕ್ಕೆ ಹೊತ್ತು ನಡೆದೋದ್ರೆ ಸಾಕು, ಈ ಹೊತ್ತು ನಡೆದೋದ್ರೆ ಸಾಕು, ನಾಳೆ ಬಗ್ಗೆ ನಾಳೆ ಆಶ್ರಮ ಮಾಡೋಣ ಅಂತ ಓಡ್ಬೇಡ್ರಮ್ಮ. ನಿತ್ಯ ಜೀವಕ್ಕೋಸ್ಕರ ಕಾಯಿ. ಪ್ರತಿದಿನ ನೀವು ಮನೆಯಲ್ಲಿ ಮನೆಗಳ ಪ್ರಾರ್ಥನೆ ಮಾಡಿ, ಅಪ್ಪ ನನ್ನ ಆತ್ಮ ನರಕಕ್ಕೆ ಹೋಗ್ಬಾರ್ದು, ನಾನು ಸಹ ಪರದೇಶಿಯಲ್ಲಿ ಜೊತೆ ಇರ್ಬೇಕಪ್ಪ. ಹಾಗಾಗಿ ನಿನ್ನ ಸ್ವಂತ ರಕ್ಷಕನಾಗಿ ನನ್ನ ಅಂಗೀಕಾರ
ಅಂತ ಕೇಳೋರಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಅಮ್ಮೆ ಕೊಡಿ ಸರ್. ಹಲ್ಲೆಲೂಯಾ. ಎಲ್ಲ ಕಣ್ಣನ್ನು ಮುಚ್ಚೋರಾಗಣವ, ಆತ್ಮದಿಂದ ಸತ್ಯದಿಂದ ದೇವರು ಕೇಳೋರಾಗಣವ. ಹೌದಪ್ಪ ಅಪ್ಪ, ನನಗಾಗಿ ಜನ್ಮ ತಾಳಿದ್ಯ, ನನಗಾಗಿ ಜನ್ಮ, ಕಣ್ಣುಗಳನ್ನು ಮುಚ್ಚೋರಾಗಣವ. ಹಲ್ಲೆಲೂಯಾ. ಕಣ್ಣನ್ನು ಮುಚ್ಚಿ ನಾನು ಹೇಳ್ತಾ ಇದ್ದೇನೆ, ತಾತ್ಕಾಲಿಕವಾದಂಥದ್ದು ಯಾರನ್ನ ಕೊಡ್ತಾರಮ್ಮ, ಎಲ್ಲ ನಮಗೆ ಸಿಗುತ್ತೆ. ಆ ಸಂಜೆ ಹೋಗಿ, ಈ ಸಂಜೆ ಹೋಗಿ, ಆ ಸಂಜೆ ಹೋಗಿ ಮಾತ್ರ ಸಿಗುತ್ತೆ, ಖಂಡಿತ ಬಿಡುಗಡೆ ಸಿಗುತ್ತೆ. ಬಟ್ ಕೇಳ್ತಾರೆ ಒಂದೇ, ನಿತ್ಯ ಜೀವ ಹೋಗ್ಬೇಕಂದ್ರೆ ಅದು ಯೇಸು ಕ್ರಿಸ್ತರು ನಮಗಾಗಿ ಜನ್ಮ ತಾಳಿದ್ದಾರೆ, ನಮಗಾಗಿ ಜನ್ಮ ತಾಳಿದ್ದಾರೆ. ಆತನ ನಿಜವಾಗೂ ನಿತ್ಯ ಜೀವಕ್ಕೆ ಹೋಗ್ಬೇಕಾ? ನೀನು ಶರೀರದಲ್ಲಿ ಸತ್ತೋದೆ, ಎಲ್ಲ ಹೋಗ್ತೀಯ? ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಅಂಗೀಕಾರ ಮಾಡ್ಕೊಂಡಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತಾರೆ. ಅದ್ಭುತ ವಾಕ್ಯ ಆಗುತ್ತೆ. ಯಾಕಂದ್ರೆ ಆತನ ಆತ್ಮ ಶುದ್ಧ ಮಾಡೋದು ದೇವರು. ನಿನ್ನ ಆತ್ಮನ ರಕ್ತದಿಂದ ತೊಳೆದು ಶುದ್ಧ ಮಾಡೋದಿದ್ದಾನೆ. 2 ನಿಮಿಷ ಮತ್ತೆ ನಾನು ಲಾಸ್ಟ್ ಅಲ್ಲಿ ಪ್ರಾರ್ಥನೆ ಮಾಡ್ತೇನೆ. 2 ನಿಮಿಷ ನಿಮ್ಮನ್ನ ಆ ರಿಪೆಂಟೆನ್ಸ್ ಅಲ್ಲಿ ನಡೆಸ್ಬಿಟ್ಟು ನಾನು ಪಾಸ್ಟ್ ಕೊಡ್ತೀನಿ. ಹಾಲೆಲೂಯಾ. ಕಣ್ಣುಗಳು ಮುಚ್ಚಿ ದೇವರು ಕೇಳಿ, ಅಪ್ಪ, ಈ ಲೋಕದ ಆಸೆ, ಈ ಲೋಕದ ಆಸೆ ಹೇಗಾಗಿತ್ತಂತೆ ಅನೇಕ ತಪ್ಪುಗಳು ಮಾಡಿದ್ದೀನಿ, ಮಾಡಬಾರ್ದು ಮಾಡಿದ್ದೀನಪ್ಪ. ಇವತ್ತಿನ ದಿನ ನಾನು ಬೇಡ್ತಾ ಇದ್ದೀನಿ, ನೀನು ನನ್ನ ಸ್ವಂತ ರಕ್ಷಕನಾಗಿ, ನೀನು ನನ್ನ ಸ್ವಂತ ರಕ್ಷಕನಾಗಿ ನಾನು ಬಾಳಲಿ ಬಾಪ. ಈ ಲೋಕದ ಕಾರ್ಯಗಳು ನಾನು ಬೇಡ ಆಚರಿಸುತ್ತೆ. ಹೇಳುವಾಗ ಬಾಯಿಗಳನ್ನು ಕನ್ಫ್ಯೂಸ್ ಮಾಡಲಿ. ಬಾಯಿಗಳಲ್ಲಿ ಯೇಸುವೇ, ನಾನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಳ್ತೇನೆ. ಅಪ್ಪ, ನೀನು ಬರುವಾಗ ನನ್ನ ಸಹ ನನ್ನ ರಾಜ್ಯದಲ್ಲಿ ಜ್ಞಾಪನ ಮಾಡ್ಕೊಳ್ಳೋದು ಕೇಳುವ ಸ್ಥಳವನ್ನು ದೇವರು ಪ್ರತಿಯೊಬ್ಬರು ಮುಟ್ಟೋರು ಆಗ್ತಿದ್ದಾರೆ. ನಿಮ್ಮ ಹೃದಯಗಳಲ್ಲಿ ಆತನ ಮಾಡೋರು ಆಗ್ತಿದ್ದಾರೆ. ನೀನು ಹೇಳ್ಬೇಕಾಗಿದೆ, ಈ ಗೋದಲ್ಲಿ ನೀನು ಹುಟ್ಟಿದ್ರೆ ಅದು ಒಂದು ಬಂಗ್ಲಾ ತರ ಬದಲಾಗೋಗುತ್ತೆ, ಒಂದು ರಾಜಭವನ ತರ ಬದಲಾಗೋಗುತ್ತೆ. ಕಲ್ಪನೆ ಈ ಹೃದಯದಲ್ಲಿ ನೀನು ಹುಟ್ಟಪ್ಪ ಅಂತ ಕೇಳೋರಾಗಲ್ವಾ? ಯೇಸು ಸ್ವಾಮಿ, ನಿನ್ನ ಜನ್ಮ ನಮ್ಮ ಹೃದಯದಲ್ಲಿ ಮಾಡೋ. ಇವತ್ತು ಕ್ರಿಸ್ಮಸ್, ನಿಜವಾದ ಕ್ರಿಸ್ಮಸ್ ಆಚರಣೆ ಮಾಡುವಂತ ನನ್ನ ಜೀವನದಲ್ಲಿ ಸಮಾಧಾನ, ಶಾಂತಿ ನೆಲೆಗೊಳ್ಳಲಿ ಅಂತ ಬೇಡವಾ? ಸಮಯ ಚರಣದಿಂದ ಪಾಠವನ್ನು ಅಂತ್ಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರನ್ನು ಮುಟ್ಟು ಯೇಸುವಿನ ನಾಮದಲ್ಲಿ ಬೇಡ್ತೀನಿ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ದೇವರಿಗೆ ಇಷ್ಟಪಡದ ಕಣ ಎಲ್ಲ ಸೇವಕರು ಆಮೆನ್, 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 ಆಮೆನ್. ಎಲ್ಲರೂ ನಿಮ್ಮ ಸ್ಥಳದಲ್ಲಿ ಹಾಗೆ ಕೂತ್ಕೊಳ್ಳಿ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ.